ಶಾಂತಿ ಸ್ವಾವಿದ್ಯಾವಿಭವ ಪ್ರಸೂತ ವಿಪುಲತ್ರೈತ ಪ್ರಪಂಚಾರಿತ ಸ್ಪಷ್ಟ ಭ್ರಾಂತಿ ನಿರೋಧಿತೋ ಮನ್ಮತೆ ನಿರ್ಭಾಗಂ ಸಕಲಾಭಿಧಾನವ್ಯಾಪಾರಂ ವಂದೇ ನಂದಿತ ವಿಶ್ವಮೌಯಯಮಜಂ ಯಾಮೇಕಂ ವಿಭುಂ ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ಋಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ ಸರ್ವೋಪಪ್ಲವರಹಿತಃ ಪ್ರಜ್ಞಾನಘನಃ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಂಕರಾಚಾರ್ಯಂ ಕೇಶವಂ ನಾರಾಯಣಂ ಸೂತ್ರಭಾಷ್ಯಕೋ ವಂದೇ ಭಗವन्तೌ ಪುನಃ ಶ್ರೀಮಚ್ಛಂಕರ ಭಗವತ್ಪಾದ ಸದ್ಗುರುಭ್ಯೋ ನಮಃ ವಂದೇ ಸಚ್ಚಿದಾನಂದಂ ವಿಧಿವರ್ಯಂ ಮಹಾವೇದಾಂತಾರಕ್ಯಂ ಗುರುಂ ಪ್ರಣತೋಸ್ಮ್ಯಹಂ ತದಾಹಂ ಸಂಪ್ರದಾಯಜ್ಞಂ ಸಚ್ಚಿದಾನಂದಂ ಸದಾಚಾರಂ ಸಮಾರ್ಥಯೇ ಶ್ರೀ ಸಚ್ಚಿದಾನಂದ ಮಹಾಗುರುಭ್ಯೋ ನಮಃ ಶ್ರುತಿಶಂಕರವಾನ್ಮಾತ್ರಾನಮೃತತ್ವಪ್ರದಾಯಕಃ ಸುರೇಶ್ವರೋ ನ ಗೃಹ್ಣಾತು ಜ್ಞಾನಂ ವಾರ್ತಿಕಮುತ್ತಮಂ ಅಧೀಹಿ ಫಲವೋ ಬ್ರಹ್ಮ. ವಿಷಯ ಅರ್ಥವಾಗೋದು ಒಂದು, ಶ್ಲೋಕ ಹೊಂದಿಸೋದು ಇನ್ನೊಂದು. ಇಲ್ಲಿ ಅಪ್ರಮೀಯಮಾನ ಅನ್ನೋದು ಕರ್ಮಣಿ ಶಾನಸ್ವ, ಮೀಯತೆಯನ್ನು ಅಳೆಯಲ್ಪಡುತ್ತದೆ. ಮೀಯಮಾನ ಅಳೆಯಲ್ಪಡುವಂಥದ್ದು, ಅದು ಉಪಸರ್ಗ. ಪ್ರಮೀಯಮಾನ ಚೆನ್ನಾಗಿ ಅಳೆಯಲ್ಪಡೋದು ಅಂತ. ಚೆನ್ನಾಗಿ ಅಳೆಯಲ್ಪಡದೆ ಅಪ್ರಮೀಯಮಾನ ಇಲ್ಲ, ಅವನನ್ನು ಅರಿಯದೇನೆ ಇವುಗಳನ್ನು ಅರಿಯೋದಿಲ್ಲ ಅಂದ್ರೆ ಅದು ಹೊಂದಾಗಲ್ಲ. ಪ್ರಮಾಣಗಳು ಆತ್ಮನ್ನು ಅರಿಯದೇನೆ ಇವುಗಳನ್ನು ಅರಿಯೋದಿಲ್ಲ ಅಂದ್ರೆ ಆತ್ಮನ ತಿಳಿಸ್ಕೊಡದೆ ಇವುಗಳನ್ನ ತಿಳಿಸ್ಕೊಡ್ತಿಲ್ಲ. ಆತ್ಮನ ತಿಳಿಸ್ಕೊಳ್ಳೋದಿಲ್ವಲ್ಲ ಅದು ಆಗಲ್ಲ. ನಿನ್ನೆ ಹೇಳಿದ್ನಲ್ಲ, ಅದೇ ಪ್ರತಿಯೊಂದು ಪ್ರಮಾಣವು ಯಾವುದೇ ಪ್ರಮಾಣ ಆತ್ಮ ಇಟ್ಕೊಂಡು ವ್ಯವಹಾರ ಮಾಡಿಸದೆ ಅದು ಒಂಥರ ನೋಡೋದು, ವ್ಯಾಖ್ಯಾನ ನೋಡೋದು ಒಂಥರ ಆ ರೀತಿ. ಆತ್ಮನ ಬಲದಿಂದಲೇ ಈ ಪ್ರಮಾಣಗಳು ತಮ್ಮ ಪ್ರಮೇಯ ವಸ್ತುವನ್ನು ತಿಳಿಸ್ಕೊಡ್ತಿದೆ, ಅದೊಂದು ರೀತಿ. ಇದು ನನಗನ್ಸಿದ್ದು ಏನ್ ಹೇಳ್ತಿದ್ದಾರೆ ಅಂದ್ರೆ, ಪ್ರಮಾಣಗಳು ತಮ್ಮ ವಿಷಯವನ್ನು ತಿಳಿಸ್ಕೊಡ್ತಲ್ಲ, ಆತ್ಮ ನಿಲ್ಸ್ಕೊಂಡೇ ತಿಳಿಸ್ತಾ ಇದ್ದೇನೆ. ಆತ್ಮನ ತಿಳಿಸ್ಕೊಟ್ಟೆ ಅದನ್ನ ತಿಳಿಸ್ಕೊಡ್ತಾ ಇರೋದು. ನಾವು ವಸ್ತುನಲ್ಲಿ ಮುಳುಗಿರೋದ್ರಿಂದ ಆ ವಸ್ತು ವೃತ್ತಿ ಎತ್ಕೋತಾ ಇದೆ, ಆತ್ಮವೃತ್ತಿ ಹೇಳ್ತಾ ಇಲ್ಲ. ಬುದ್ಧಿ ಏನ್ ನಿಶ್ಚಯ ಮಾಡ್ಬೇಕಾಗಿತ್ತು ಅಂದ್ರೆ, ಇಲ್ಲಿ ಇದೇ ಗೊತ್ತಾಗ್ತಿದೆ ಅಷ್ಟೇ ನಿಶ್ಚಯ ಮಾಡ್ಬೇಕಾಗಿತ್ತು. ಪ್ರತಿಯೊಂದು ಪ್ರಮಾಣನೂ ಅಷ್ಟೇ ತಿಳಿಸ್ಕೊಡ್ತಾ ಇರೋದು, ಯಾವ ಪ್ರಮಾಣನೂ ಅದಕ್ಕಿಂತ ಹೆಚ್ಚಾಗಿ ಏನನ್ನೂ ತಿಳಿಸ್ಕೊಡ್ತಾ ಇಲ್ಲ. ಆ ಬುದ್ಧಿ ಆ ಪ್ರತ್ಯಯ ಮಾಡ್ಕೊಳಕ್ ಆಗದೆ ಇರೋದ್ರಿಂದ ವಿಶೇಷ ರೂಪ ನಾಮ ಕೊಟ್ಕೊಂಡು ಇದು ಪುಸ್ತಕ, ಇದು ಮೊಬೈಲು ಅಂತ ತೋರಿಸ್ತಿದೆ ಅಂತ ಈ ಶ್ಲೋಕ ಹೇಳ್ತಿದೆ ಅಂತ ನಾನ್ ಅನ್ಕೊಂಡಿದ್ದೆ. ಹಾಗೆ ಅರ್ಥ ಮಾಡಿದ ಅದೇ ರೀತಿ ಅರ್ಥ ಮಾಡಿ, ಅಂದ್ರೆ ನಾನ್ ಕೊಟ್ಟಷ್ಟು ವಿವರಣೆ ಕೊಟ್ಟಿಲ್ಲ, ಬಟ್ ಯಾವ ರೀತಿ ಅರ್ಥ ಮಾಡಿದ್ದಾರೆ ಅಂದ್ರೆ, ಯಾವ ಪ್ರಮಾಣಗಳು ಆತ್ಮನನ್ನ ಗೊತ್ತು ಮಾಡ್ಕೊಳ್ದೇನೆ ಇನ್ನೊಂದು ವಸ್ತುವನ್ನ ಗೊತ್ತು ಮಾಡೋದು, ವಸ್ತು ವೃತ್ತಾನುರೋಧನ, ವಸ್ತು ಹೇಗಿದೆ ಅದನ್ನ ತಿಳಿಸ್ಕೊಡೋದಿಲ್ವೋ ಅಂತಹ ಅಂತಾನೆ ಮಾಡಿದ್ದಾರೆ. ಓದ್ತೀನಿ 551 ಇದು 551 ಇಲ್ಲಿ ಹೇಗ್ ಮಾಡಿದ್ದಾರೆ, ಪ್ರತ್ಯಕ್ಷಾದಿಗಳು ವಸ್ತು ಸ್ವಭಾವಾನುಸಾರವಾಗಿಯೇ ಯಾವ ಪ್ರತ್ಯಗಾತ್ಮನನ್ನು ತಿಳಿಸದೆ ಅನಾತ್ಮ ವಸ್ತುವನ್ನು ಅಂದ್ರೆ ಜಡ ಪ್ರಪಂಚವನ್ನು ಶಬ್ದ ಸ್ಪರ್ಶಾದಿಗಳನ್ನು ತಿಳಿಸುವುದಿಲ್ಲವೋ ಅಂತಹ ಆತ್ಮನ ವಿಷಯದಲ್ಲಿ ವಚನವು ಅಂದ್ರೆ ವೇದಾಂತವು ಹೇಗೆ ಅಪ್ರಮಾಣವಾದೀತು. ಇವರು ಅದೇ ತರನೇ ಮಾಡಿ ತಿಳಿಸದೆ ತಿಳಿಸ್ಕೊಟ್ಟೆ ಮಾಡುತ್ತೆ ಅಂತ ತಿಳಿಸದೆ ಮಾಡೋದು ಅಂದ್ರೆ. ಹೌದು, ಮೊದ್ಲು ಗೊತ್ತಾಗ್ತಿದೆ ಅನ್ನೋದನ್ನೇ ಒಂದು ತಿಳಿಸ್ಕೊಡ್ತಾ ಇರೋದು. ತಿಳಿಸ್ಕೊಡ್ದೇನೆ ವಸ್ತು ವಿಶೇಷ ಅಂತ ತಿಳಿಸ್ಕೊಡಕ್ ಸಾಧ್ಯನೇ ಇಲ್ಲ ಯಾವ ಪ್ರಮಾಣ. ಇದರಲ್ಲೂ ಅದೇ ತರ ಇದೆ. ಅಲ್ಲಿ ಹೇಗ್ ಮಾಡಿರೋದು ಪ್ರತ್ಯಕ್ಷಾದೀನಿ ಯಸ್ಮಿನ್ನಾತ್ಮನೇ ಪ್ರಮಾಂ ಅನುತ್ಪಾದ್ಯ ಶಬ್ದಾಧಿಕಂ ವಿಷಯಂ ಪ್ರಮಾಪಯಿತ ನ ಪ್ರಭವಂತಿ ನಳ. ಪ್ರತ್ಯಕ್ಷಾದಿಗಳು ಯಾವುದಲ್ಲಿ ಅರಿವನ್ನು ಉಂಟು ಮಾಡದೇನೆ ಆತ್ಮನ ವಿಷಯದಿಂದ ಆತ್ಮನ ಬಗ್ಗೆ
ಪ್ರತ್ಯಕ್ಷ ಆತ್ಮ ವಿಷಯದಲ್ಲಿ ಅರಿವನ್ನು ಉಂಟು ಮಾಡಿದ್ದೇನೆ, ಶಬ್ದಾದಿ ವಿಷಯವಾದ ಅರಿವನ್ನು ಉಂಟು ಮಾಡುವುದಿಲ್ಲವೋ ತಸ್ಮಿನ್ ವೇದಾಂತವಶಃ ನ ಕಥಂಚಿದ ಅಮಾನಂ. ಸ್ವಾಮಿಗಳು ಮಾಡಿದ್ದು ಹೋಗುತ್ತೆ, ಅನುಭವಕ್ಕೂ ಒಂದು ಪಾಠ ತಿದ್ದಿಕೊಳ್ಳಬಹುದು. ಪಾಠ ತಿಳ್ಕೋಬೇಕು. ಇದು ಹಾಗೆ ಅನ್ವಯ ಹಾಗೆ ಹೊಂದುತ್ತೆ, ಅನುಭವದಲ್ಲಿ ಹೊಂದುತ್ತೆ. ವ್ಯಾಕರಣ ನೀವು ಹೇಳ್ಬೇಕು, ನನಗೆ ವ್ಯಾಕರಣ ವಿಶೇಷ ಆ ವ್ಯಾಕರಣಕ್ಕೆ ಅದು ಹೊಂದುತ್ತೆ. ಅಮೀಮಾಂಸಕ ಇತ್ಯುಚ್ಚೈರಮೀಮಾಂಸಕ ಇತ್ಯತಃ. ಅದು ಇದು ಭಾಷ್ಯ, ಭಾಷ್ಯವಾದ ಸಂತ ಭಾಷ್ಯ ಅದು. ಅದಕ್ಕೆ ಹಾ ಮೂಲದಲ್ಲಿ ಇಲ್ವೇ ಇಲ್ವಾ? ಇದ್ಯಾಕಿರುತ್ತೆ ಗದ್ಯರೂಪ ಪದ್ಯರೂಪ ಎರಡೂ ಇಲ್ಲ. ಭಾಷ್ಯನ ಹಾಗೆ ಅಜಿ ತಗೊಂಡಿಲ್ಲ ಅವರು. ಇದು ಓದ್ತೀನಿ that without knowing which, in accordance with the nature of things, the not self is not known through means of valid knowledge like perception, etc. In respect of that, how could the Vedantic statements be unauthoritative? Adu atma, that without knowing which, ಅದು ಅಂದ್ರೆ ಇಂದ್ರಿಯಗಳು ಪ್ರಮಾಣಗಳು. ಇದು ಅದು ಅಂದ್ರೆ ಇಲ್ಲಿ ಆತ್ಮವಸ್ತು ಅಂತ ಎಂ ಅಪ್ರಮೀಯಮಾನಾನಿ, ದಟ್ ವಿತೌಟ್ ನೋಯಿಂಗ್ ವಿಚ್ ವಸ್ತು ವೃತ್ತಾನುರೋಧೇನ ವಿತ್ ದ ನೇಚರ್ ಆಫ್ ದ ನಾಟ್ ಸೆಲ್ಫ್ ಇಸ್ ನಾಟ್ ನೋನ್ ದ ಅನಾತ್ಮಾನಂ ಪ್ರಮೀಯತೆ. ಅಂದ್ರೆ ಯಾವ ಆತ್ಮನನ್ನು ತಿಳಿಸಿಕೊಡದೆ ವಸ್ತುಗೆ ಅನುಗುಣವಾಗಿ ಇದು ಪ್ರಮಾಣಗಳು ತಿಳಿಸ್ಕೊಡಲ್ವೋ ಅಂತಹ ಆತ್ಮನನ್ನ ವೇದಾಂತದಲ್ಲಿ ಹೇಳಿಲ್ಲ, ಅದು ಪ್ರಮಾಣವಿಲ್ಲ ಅಂತ ಹೇಳ್ತಾನೆ ಹೇಳ್ತಾರೆ. ವೇದಾಂತ ವಾಕ್ಯ ಅಂತ ಆತ್ಮನ ತಿಳಿಸ್ಕೊಡಲ್ಲ ಅಂತ ಹೇಗೆ ಅಂದ್ರೆ ಎಲ್ಲಾ ಪ್ರಮಾಣಗಳು ಅದನ್ನೇ ತಿಳಿಸ್ಕೊಡ್ತಾರೆ. ಅದನ್ನೇ ತಿಳಿಸ್ಕೊಡಕ್ ಹೊರಟಿರೋ ವೇದಾಂತ ವಾಕ್ಯ ಅದ ತಿಳಿಸ್ಕೊಡಲ್ಲ ಅಂತ ಹೇಳ್ತೀವಿ. ಅಮೀಮಾಂಸಕ ಇತ್ಯುಚ್ಚೈರಮೀಮಾಂಸಕ ಇತ್ಯತಃ ಆಕ್ಷಿಪಂತಿ ಯದಜ್ಞಾನಾತ್ ತಚ್ಛಾಂತ್ಯ ಉತ್ತರಂ ವಚಃ. ಅಮೀಮಾಂಸಕ ಇತ್ಯುಚ್ಚೈರಮೀಮಾಂಸಕ ಇತ್ಯತಃ ಆಕ್ಷಿಪಂತಿ ಯದಜ್ಞಾನಾತ್ ತಚ್ಛಾಂತ್ಯ ಉತ್ತರಂ ವಚಃ. ಅಮೀಮಾಂಸಕಃ ಇತಿ ಉಚ್ಚೈಃ ಅಮೀಮಾಂಸಕಃ ಇತಿ ಅತಃ ಆಕ್ಷಿಪಂತಿ ಯತ್ ಯದಜ್ಞಾನಾತ್ ತಚ್ಛಾಂತ್ಯೈ ಉತ್ತರಂ ವಚಃ. ತಚ್ಛಾಂತ್ಯೈ ಉತ್ತರಂ ವಚಃ. ಇವರು ಅಮೀಮಾಂಸಕಃ ಇತಿ ಉಚ್ಚೈಃ ಆಕ್ಷಿಪಂತಿ ತದ್ ಅಜ್ಞಾನಾತ್ ತದಾ ಉತ್ತರಂ ಶಾಂತಿ ವಚಃ ಉಚ್ಯತೆ ಅಂತ. ಇವರು ಮೀಮಾಂಸಕರಲ್ಲ, ಇವರು ಮೀಮಾಂಸಕರೇ ಅಲ್ಲ ಅಂತ ಇವರನ್ನ ಮಿಪ್ಸಾದ್ರು. ಕೆಂಪರನ್ನೇ ಸಣ್ಣ ಗುಳ್ಳ ಅಂದಿ ನಾನು ಕಂಪ್ಲೀಟ್ ನೋಡಿ ಬಂದೆ ಮುಂಚೆಲೆ. ಭಾರಿ ಖುಷ ಇನ್ನು ಭಾರಿ ಬರಲ್ಲ. ಅಮೀಮಾಂಸಕ ಅಂತ ಹೇಳಿ ಈ ಉಚ್ಚೈಹಿ ಆಕ್ಷಿಪಂತಿ ಜೋರಾಗಿ ಈ ವೇದಾಂತಿಗಳಿಗೆ ಅವ್ರು ಮೀಮಾಂಸಕಲ್ಲ, ಸುತ್ತಾರ್ಥ ಮಾಡಬಲ್ಲ, ಸುತ್ತಾರ್ಥ ಮಾಡಬರಲ್ಲ ಅಂತ ಹೇಳಿ ಏನು ಆಕ್ಷೇಪಣೆ ಮಾಡ್ತಾರೆ. ಯಾವ ಆತ್ಮನ ಅಜ್ಞಾನದಿಂದ ಮಾಡ್ತಿದ್ದಾರೋ ಅವ್ರಿಗೆ ನಮ್ಮ ಬಗ್ಗೆ ಇರೋ ಅಜ್ಞಾನವೋ ಆತ್ಮ ಬಗ್ಗೆ ಅಜ್ಞಾನದಿಂದ ಆಕ್ಷೇಪ ಮಾಡ್ತಿದ್ದಾರೋ ಆ ಆಕ್ಷೇಪ ಶಾಂತಿಗಾಗಿ ಮುಂದಿನ ವಾಕ್ಯ ಬಂದಿದೆ ಅಂತ. ತಚ್ಛಾಂತಿಯಿಂದ ಆಕ್ಷೇಪ ಶಾಂತಿಗಾಗಿ ಅಥವಾ ಅಜ್ಞಾನ ಶಾಂತಿಗಾಗಿ. ಇಲ್ಲಿ ಪದಚ್ಛೇದನ ಅವರು ಮಾಡಿದ್ದಾರೆ ನ್ಯಾಯಿಕ ಪ್ರಾಧಿಕಾರರು. ಅಮೀ ಮಾಂ ಸಹ ಕಹ ಉಚ್ಚೈಹಿ ಆಕ್ಷೇಪಂ ಅಂತ ಮಾಡಿದ್ದಾರೆ. ಅಮೀನ ಇವರು ಮಾಂ ನನ್ನನ್ನ ಉಚ್ಚೈಹಿ ಆಕ್ಷೇಪಂ ಕಹ ಸಹ
ಶ್ಲೋಕದಲ್ಲೇ ನೋಡಿ, ಶ್ಲೋಕದಲ್ಲಿ ಹೇಗಿದೆ. ಶ್ಲೋಕದಲ್ಲಿ ಹೀಗೆ ಇದೆ, ಮೀಮಾಂಸಕ ಜೈರ ಮೀಮ ಇಲ್ಲಿ ಬಿಡಿಸಿದ್ದಾರೆ. ಹಾ ಅದೇ ಶ್ಲೋಕದಲ್ಲಿ ಬಿಡಿಸ್ಬಿಟ್ಟಿದ್ದಾರೆ. ಇಲ್ಲಿ ಅಮೀ ನಿಯೋಗವಾದಿನಃ ಮಾಂ ಸಿದ್ಧೇ ಹಾ ಮಾಂ ಪ್ರಾಮಾಣ್ಯಂ ವಾದಿನಂ. ಮಾಂ ಅಂದ್ರೆ ಮಾಂಗೆ ಸಿದ್ಧೇ ವೇದ ಪ್ರಾಮಾಣ್ಯಂ ಸಿದ್ಧೇ ವೇದ ಪ್ರಾಮಾಣ್ಯವಾದಿನಂ. ಅಲ್ಲಿ ಅದು ಮದುವೆ ಹೆಂಗೆ ಅದು ಹೆಂಗಲಿನ ಶಾಮಿಯಾನ ನಡೆಸ್ತಾರೆ. ಶಾಮಿಯಾನ ಹಾಕ್ತಾರೆ, ಹಾಡು ಟೇಬಲ್ ಆ ಕಡೆ ಹುಡುಕ್ತಾರೆ. ಇಲ್ಲೇ ಹುಡುಕ್ತಾರೆ. ಅದೇ ಮನೆಗೆ ಇಡೀ ಮನೆ ಮನೆದು ಅದಲ್ಲ. ಅಲ್ಲೇ ಆ ಕಡೆ ಮೂಲೆ ಇದೆ. ಇಲ್ಲಿ ಹಾಕ್ತಾರೆ. ಎರಡನ್ನೂ ತೋರಿಸಿದ್ದಾರೆ. ಹ್ಮ್. ಅಮೀಮಾಂಸಕಃ ಅಮೀಮಾಂಸಕಃ ಇತ್ಯುಚ್ಚೆ ರಾಕ್ಷಿಪಂಥಿ ಮಾಡಿದ್ರೆ ಪುನರುಕ್ತಿ ಅಂತ ಆಗುತ್ತೆ. ಪುನರುಕ್ತಿ ಅಂತ ಆಗುತ್ತೆ. ವೀಪ್ಸ ವೀಪ್ಸ ಪುನರುಕ್ತಿ ಅಲ್ಲ, ವೀಪ್ಸ. ಪುನರುಕ್ತಿ ಅಮೀಮಾ ಸಹ ಕಃ ಅಮೀಮಾಂಸಕಃ ಇತಿ ಉಚ್ಚೈಃ ಆಕ್ಷಿಪಂತಿ. ಈ ತರ ಮಾಮೂಲಿ ಅನ್ಬೇಕ ಅಷ್ಟೇ ಅಷ್ಟೇ ಮಾಡಿ ಇದೇ ಜ್ಞಾನ ಅದಕ್ಕೆ ಅರ್ಥ ಇಲ್ಲ. ಇನ್ನಕ್ಕೆ ಅರ್ಥ ಇಲ್ವನಾ ಇದೇ ಜ್ಞಾನ. ಅರ್ಥ ಇದೆ. ಅದಕ್ಕೆ ಅರ್ಥ ಹೋದ ಎದೆ ಜ್ಞಾನ ಅರ್ಥ ಹೋದೋ. अनुभव सिद्ध जिस अज्ञान के कारण वे नियोगवादी ऊंची आवाज में मुख वेदांती पर आक्षेप करते हैं, वह अविचारशील होगा कौन है? ದಂಡಗಳಂದಿಂದೆ ಏನಿಲ್ಲ. ಅದು ಇಷ್ಟ ಕಲ್ತಿದಾನಲ್ಲ ಒಳ್ಳೆ ಫಾರ್ಮಲ್ ಹಿಂದಿ ಪಾಠ ಆಗಿಲ್ವಲ್ಲ, ಹಂಗೆ ನೋಡ್ಕೊಂಡು ಕಲ್ತಿದಾನ. ಏನು ಬರಲ್ಲ. ಇದು ಹಾಗೆ ಮಾಡಿದಾರೆ. ಆಮೇಲೆ ಅಮಿ ಮಾಂ ಸಹ ಕಹ ಮಾಡಿದಾರೆ. ಅಮಿ ಕಾರ್ಯವಾಜಿನಃ ಇವ್ರೇನೋ ಕಾಪಿ ಅಮಿ ಕಾರ್ಯವಾಜಿನಃ ಸಿದ್ಧೇ ಅರ್ಥೆ ವೇದ ಪ್ರಾಮಾಣ್ಯಂ ಬ್ರುವಂತಂ ಮಾಂ ಸಹ ಕಹ ನ್ಯಾಯಹೀನಮರ್ಥಂ ವದನ್ ಅಮೀಮಾಂಸಕಃ ವಿಚಾರಪರಾಮುಖಃ ಇತ್ಯೈಃ ಅಕ್ಷಿಪಂತಿ. ಅಮೀಮಾಂಸಕಃ ಇತಿ ವಾ ವೀಪ್ಸ ಮಾಂ ಬಲವಂತೆ. ಆಲಭಂತೆ ಹೇತು ಏನೋ ಕಾಪಿ ಹೊಡೆದಿಲ್ಲ, ಅದು ಸರಳವಾದ ಮಾತು. ಬರ್ಕೊಳ್ಳಿ. ಇವರು ಮೀಮಾಂಸಕರಲ್ಲ, ಇವರು ಮೀಮಾಂಸಕರಲ್ಲ ಎಂಬುದಾಗಿ ಅಮೀಮಾಂಸಕಃ ಅಮೀಮಾಂಸಕಃ ಇವರು ಮೀಮಾಂಸಕರೇ ಅಲ್ಲ, ಇವರು ಮೀಮಾಂಸಕರೇ ಅಲ್ಲ. ಮೀಮಾಂಸಕರು ಪೂಜ್ಯ ವಸ್ತು ವಿಚಾರ ಮಾಡೋರು. ಮೀಮಾಂಸಕರು ಅಂದ್ರೆ ಪೂಜ್ಯ ವಸ್ತು ವಿಚಾರ ಮಾಡೋರು ಮೀಮಾಂಸಕರು ಅಂತಾರೆ. ಇವ್ರು ಮೀಮಾಂಸಕರೇ ಅಲ್ಲ, ವೇದಾಂತಿಗಳು. ಇವ್ರಂತ ವೇದಾಂತ ಮಾಡ್ತಾರೆ ಅಂತ ಅವನು. ಇವ್ರು ಮೀಮಾಂಸಕರೇ ಅಲ್ಲ ಎಂಬುದಾಗಿ ಗಟ್ಟಿಯಾಗಿ ಏನು ಆಕ್ಷೇಪಿಸಿದ್ದಾರೆ, ಆಕ್ಷೇಪಿಸ್ತಾ ಇದ್ದಾರೆ ಅನ್ನೋ ಕಾರಣದಿಂದ ಏನು ಆಕ್ಷೇಪಿಸಿ ಇದ್ದಾರೆ. ಅದು ಅಜ್ಞಾನ ಆತ್ಮಸ್ವರೂಪದ ಅಜ್ಞಾನದಿಂದ ಅವರು ಆಕ್ಷೇಪಿಸುತ್ತಿದ್ದಾರೆ ಎಂಬ ಕಾರಣದಿಂದ, ಆತ್ಮಸ್ವರೂಪ ಅಜ್ಞಾನದಿಂದ ಆತ್ಮಸ್ವರೂಪದ ಅಜ್ಞಾನದಿಂದ ಅವ್ರಿಗೆ ಆತ್ಮಸ್ವರೂಪ ಗೊತ್ತಿಲ್ಲ, ಅವರಿಗೆ ಅಜ್ಞಾನದಿಂದ ಆಕ್ಷೇಪಿಸುತ್ತಿದ್ದಾರೆ. ಅದರ ಶಾಂತಿಗಾಗಿ ಮುಂದಿನ ವಾಕ್ಯವು ಬಂದಿದೆ. ನಮ್ಮ ಬಗ್ಗೆ ಅಜ್ಞಾನದಿಂದ ಅದು ಮಾಡ್ಬೋದು. ಅಜ್ಞಾನಕ್ಕೆ ನಾವೇನ್ ಹೇಳ್ತಾ ಇದ್ದೀನಿ ತಿಳ್ಕೋದೇ ಇರೋದ್ರಿಂದ ಅಂತ.
ಅದರ ಶಾಂತಿಗಾಗಿ ಅಂದ್ರೆ ಅವರ ಆಕ್ಷೇಪ ಶಾಂತಿಗಾಗಿ ಅಜ್ಞಾನ ಶಾಂತಿಗಾಗಿ ಮುಂದಿನ ವಾಕ್ಯವನ್ನು ಹೇಳುತ್ತೇವೆ. ಹಾಗಾಗಿ ಮುಂದಿನ ವಾಕ್ಯ ಬಂದಿರುತ್ತದೆ. ಸರ್ವೋಪಿ ವೇದ ಇತ್ಯಾದಿ ಸರ್ವೋಪಿ ವೇದ ಇತ್ಯಾದಿ ಯಥೋಕ್ತ ಪರಿಹಾರಕೃತ ಯಥೋಕ್ತ ಪರಿಹಾರಕೃತ್ ಗುರುರಾಹವಚ ಸ್ಪಷ್ಟಂ ಗುರುರಾಹವಚ ಸ್ಪಷ್ಟಂ ದೃಢನ್ಯಾಯೋಪಬೃಂಹಿತಂ ದೃಢನ್ಯಾಯೋಪಬೃಂಹಿತಂ. ಸರ್ವೋಪಿ ವೇದ ಇತ್ಯಾದಿ ಯಥೋಕ್ತ ಪರಿಹಾರಕೃತ್ ಗುರುರಾಹವಚ ಸ್ಪಷ್ಟಂ ದೃಢನ್ಯಾಯೋಪಬೃಂಹಿತಂ. ಸರ್ವಃ ಅಪಿ ವೇದಃ ಇತ್ಯಾದಿ ಯಥೋಕ್ತ ಪರಿಹಾರಣಾತ್ ಪರಿಹಾರಕೃತ್ ಗುರುಃ ಆಹ ವಚಃ ಸ್ಪಷ್ಟಂ ದೃಢನ್ಯಾಯೋಪಬೃಂಹಿತಂ. ಸರ್ವೋಪ್ಯಯಂ ವೇದ ಪ್ರತ್ಯಕ್ಷಾನುಮಾನಾಭ್ಯಾಂ ಅನವಗತ ಇಷ್ಟಾನಿಷ್ಟ ಪ್ರಾಪ್ತಿ ಪರಿಹಾರೋಪಾಯ ಪ್ರಕಾಶದ ಪರಹ ಅಂತ ಭಾಷ್ಯವಾಕ್ಯ ಇದೆ. ಆ ವಾಕ್ಯ ಇದು ಪುಸ್ತಕ ಹೊರಗೆ ಬಂದಿದೆ ಅಂತ ಇದ್ದಾರೆ ಶಂಕರಾಚಾರ್ಯ. ನಮ್ಮ ಗುರುಗಳು ಸರ್ವೋಪ್ಯಯಂ ಅಂತ ಅದು ಇದು ಇಟ್ಕಮ್ಮ, ಅದು ಶಂಕರಾಚಾರ್ಯ ವಾಕ್ಯ. ಸರ್ವೋಪ್ಯಯಂ ವೇದ ಎಲ್ಲ ಈ ವಾಕ್ಯಗಳಿಂದ ಇತ್ಯಾದಿ ವಾಕ್ಯನ ಇದೇ ಮೊದಲ ವಾಕ್ಯಗಳಿಂದ ಮೇಲೆ ಅವನು ಆಕ್ಷೇಪ ಮಾಡಿದ್ದ ವಾಕ್ಯಕ್ಕೆ ಪರಿಹಾರವನ್ನು ಮಾಡುವಂತಹ ವಾಕ್ಯವನ್ನು ಸ್ಪಷ್ಟವಾಗಿ ನಮ್ಮ ಗುರುಗಳೇ ಹೇಳುತ್ತಿದ್ದಾರೆ. ಆ ಉತ್ತರವು ದೃಢವಾದ ನ್ಯಾಯದಿಂದ ಪುಷ್ಟಗೊಂಡಿದೆ. ಆ ವಾಕ್ಯವು ಯಾವ ವಾಕ್ಯದಿಂದ ನಮ್ಮ ಗುರುಗಳು ಅದಕ್ಕೆ ಉತ್ಸಾಹ ಕೊಡುತ್ತಿದ್ದಾರೋ ಆ ವಾಕ್ಯ ಗಟ್ಟಿಯಾದಂತಹ ನ್ಯಾಯದಿಂದ ಪುಷ್ಟಿಗೊಂಡಿದೆ. ಸರ್ವೋಪಿಯಂ ವೇದ ಎಂಬುದಾಗಿ ಅದನ್ನ ಮಾಡಿ ಎಲ್ಲಾ ವೇದಗಳು ಅಂತ ಅದಕ್ಕೆ ಅರ್ಥ. ಸರ್ವೋಪಿಯಂ ವೇದ ಎಲ್ಲಾ ಈ ವೇದಗಳು. ಭಾಷ್ಯ ಭಾಗ ಎಷ್ಟು? 3 ಅಲ್ಲೇ ಇದೆ 550 ಶ್ಲೋಕ. ನೀನು ತುಂಬಾ ಅಲ್ಲೇ ಅಲ್ಲೇ ಸರ್ವೋಪಿ ವೇದ ಮೂರನೇ ಭಾಷೆ ಮೂರನೇ ಭಾಷೆ ಭಾಗ ಭಾಷೆ ಭಾಗ 3 ತಗೊಳ್ಳಿ. ಇದೆಯಾ? ಯಾಕೆ ನಾನು ಎಣ್ಣೆಗಿದೆ ಕೊಂಡ್ಕೊಳ್ಳೋದ ಅದನ್ನೇ ಮಾಡ್ಬಿಟ್ಟಿಯಾ? ಅದಕ್ಕೆ ಎಣ್ಣೆ ಹಚ್ಬಿಟ್ಟಿಯಾ? ಬಾಟ್ಲ ಅದ್ಮೇಲೆ ಸಣ್ಣ ಬಾಟ್ಲಿ ಶುದ್ಧ ಕೊಬ್ಬರಿ ಎಣ್ಣೆ ಆ ಬಾಟ್ಲಿ ಅದೇ ಯಾಕೆ ಹೇಳ್ಬೋದೆ? ಎಲ್ಲಾ ವೇದಗಳು ಎಂಬುದಾಗಿ ಎಲ್ಲಾ ವೇದಗಳು ಶುರು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡು ಎಂಬುದಾಗಿ ಮೇಲೆ ಹೇಳಿದ್ದಾದ ಪೂರ್ವ ಪಕ್ಷೀಯ ವಾಕ್ಯಕ್ಕೆ ಪರಿಹಾರವನ್ನು ಹೇಳುವ ಮೇಲೆ ಹೇಳಿದ್ದಾದ ಪೂರ್ವ ಪಕ್ಷೀಯ ವಾಕ್ಯಕ್ಕೆ ಪರಿಹಾರವನ್ನು ಉಂಟು ಮಾಡುವ ವಾಕ್ಯವನ್ನ ಹೇಳುವ ವಾಕ್ಯ ಮುಗಿಬೇಡಿ ಹೇಳುವ, ಆಮೇಲೆ ಪರಿಹಾರ ಮಾಡುವ, ಆಮೇಲೆ ದೃಢವಾದ ನ್ಯಾಯದಿಂದ ಪುಷ್ಟಿಗೊಂಡ ವಾಕ್ಯವನ್ನ ಸ್ಪಷ್ಟವಾಗಿರುವ ವಾಕ್ಯವನ್ನ ಸ್ಪಷ್ಟವಾದ ವಾಕ್ಯವನ್ನ ಗುರುಗಳು ಹೇಳಿರುತ್ತಾರೆ. ಸ್ಪಷ್ಟ ಗುರುಗಳು ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಈ ಪದ್ಮಪಾದಾಚಾರ್ಯರು, ತೋಟಕಾಚಾರ್ಯರು ಆಮೇಲೆ ಯಾರು ಹೇಳ್ಕೊಂಡಿಲ್ಲ. ಏನಪ್ಪ ಶಂಕರ ಇದರಲ್ಲಿ ಶಂಕರ ವಿಜಯದಲ್ಲಿ ಎಲ್ಲ 4 ಜನ ಶಂಕರ ಶಿಷ್ಯರಿದ್ದಾರೆ. ಅವರೇ ಹೇಳ್ಕೊಂಡಿಲ್ಲ ಗುರು ಅಂತ. ಇವ್ರು ಮಾಡ್ಬಿಟ್ಟಿದ್ದಾರೆ. ಇವ್ರು ಹೇಳ್ಕೊಂಡಿದ್ದಾರೆ ನಮ್ಮ ಗುರು ಅವರು ಅಂತ. ಶ್ರೀಮದ್ ಶಂಕರ ಪಾದ ಪದ್ಮಯುಗಲಂ ಸಂಸೇವ್ಯ ಲಬ್ಧೋ ಶಿವಾದೇವನ್. ಇದು ಶೃಂಗೇರಿ ಮಠದ ಪೂರ್ತಿ ಇದೆ ಇದೆಯಂತಲ್ಲ, ಶ್ರೇಷ್ಠರಾಚಾರ್ಯರಿಂದ ಹಿಡಿದು ಇದೆ. ಅಯ್ಯೋ ಅದು ಸ್ವಾಮಿ ತಗೊಂಡಿದ್ದಾರೆ. ಒಬ್ಬರಿಗೆ 300-600 ವರ್ಷ ಹಾಕಿದ್ದಾರೆ, ಒಬ್ಬರಿಗೆ 400 ವರ್ಷ ಹಾಕಿದ್ದಾರೆ. ಅದೆಲ್ಲ ಯಾವ್ದೋ ಮಧ್ಯದಾಗ ಬಳಸ್ಬಿಟ್ಟು ಇಟ್ಕೊಂಡ್ಬಿಟ್ಟಿದ್ದಾರೆ. ಏನು ಎವಿಡೆನ್ಸ್ ಇಲ್ಲ. ಅಷ್ಟಕ್ಕೂ ಒಲೆಗರಿ ಇಲ್ಲ. ವಾರ್ಷಿಕ ಶಂಕರ ವಿಜಯ
ಕೊಟ್ಟಿದ್ದಾರೆ ಸ್ವಾಮಿಗಳು ನೋಡಿಲ್ಲ. ವೆಬ್ಸೈಟ್ ಎಲ್ಲ ಇದೆ, ಶೃಂಗೇರಿ ಇದ್ರದ್ದು ವೆಬ್ಸೈಟ್ ಇದೆಯಲ್ಲ ಅವ್ರು ಅಲ್ಲಿ ಮಾಡೋ ಇಟ್ಬಿಟ್ಟಿದ್ದಾರೆ ಯಾವ ಇಸ್ವಿಯಿಂದ ಯಾವ ಇಸ್ವಿ ಯಾರು ಅಂತ. ಅದು ಇದು ನೋಡಿ 120 150 200 300 ವರ್ಷ ಇದೆ. ಅದರಿಂದ ನಮ್ಗೆ ಏನಾಗ್ಬೇಕಾಗಿಲ್ಲ. ಒಂದ್ 50 ಜನದ್ದು ಲಿಸ್ಟ್ ಸುರೇಶ್ ಸಾಗರ ಅಂತ ಕೊಟ್ಟಿದ್ದಾರೆ. ನಮ್ ಶಂಕ ಸ್ವಾಮಿ ಕೊಟ್ಟಿದ್ದಾರೆ ಲಿಸ್ಟ್ ಕೊಟ್ಟಿದ್ದಾರೆ ಸ್ವಾಮಿ. ಪೂರ್ತಿಗೆ ಭಗವತ್ಪಾದ ವೃತ್ತಾಂತ ಕೊನೆಯಲ್ಲಿ ಈ ಪುಸ್ತಕ ಇದೆಯಾ? ಬರ ತಗೊಂಬ ಪೂರ್ತಿ ಲಿಸ್ಟ್ ಲಿಸ್ಟ್ ಕೊಟ್ಟಿದ್ದಾರೆ. ಆ ಲಿಸ್ಟ್ ಇವಾಗ ಅವ್ರು ಅಮೆಂಡ್ ಮಾಡ್ಕೊಂಡ್ಬಿಟ್ಟಿರ್ಬೇಕು. ಸ್ವಾಮಿಗಳ ದೋಷ ಯಾರೋ ಮಧ್ಯದಲ್ಲಿ ಸೇರಿಸಿ ಅದು ಬೃಹದಾರಣ್ಯಕ ಮಾಡ್ತಾನೆ ಇಲ್ಲ. 15 ಕೇಳಿದೆ ಸೋತನ ಅವರು ರಘು ಹೇಳಿದ್ದಾರೆ. ರಘು ಕೇಳಿದ್ರೆ ನಾನು ಯಶು ಹೇಳಿದ್ದಾರೆ ಅಂತ. ಯಶು ಕೇಳಿದ್ರೆ ಏನ್ ಬೇರೆ ಬಂದ ನಂಗೆ ಅರ್ಥ ಆಗ್ತಿಲ್ಲ. ಬೃಹದಾರಣ್ಯಕ ಅಪ್ಡೇಟ್ ಮಾಡ್ತಾರಲ್ಲ ಯೂಟ್ಯೂಬ್ ಅಲ್ಲಿ ಇದು ನಿಮ್ದು ಪಾಠ ಬೆಳಿಗ್ಗೆ ಪಾಠ ಮಾಡ್ಕೋತೀವಿ. ಇವ್ರು ಕೇಳಿದ್ರು ಅವರು ರಘು ಕೇಳಿದ್ರೆ ಅವ್ರು ಕೇಳಿದ್ರೆ ಮೀನಮ್ಮ ಸ್ವಲ್ಪ ಅಪ್ಲೋಡ್ ನನಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ಅದು ಮಾಡಿ ಅದ ನೀನಮ್ಮ ಏನು ಮಾಡಲ್ಲ, ಅವ್ರು ಹೇಳಿದ್ರು ಏನು ಮಾಡಲ್ಲ. ಹುಡುಗ ಈಗ ರಘು ಯಾರು? ಅವ್ರು ಸುಮಂತ ಮಾಡ್ತಿದ್ದ, ಇವ್ರು ಅವ್ರಿಗೆ ಕೊಟ್ಟಿರುತ್ತೆ, ಅವನು ಎಷ್ಟು ಕೊಟ್ಟರು. ಈಗ ಮೀನಮ್ಮ ಹೇಳಿದ್ರು ನೋಡೋಣ. 15 ಅಪ್ಲೋಡ್ ಆಗಿಲ್ಲ. ನಮ್ಗೆ ಇಂಪಾರ್ಟೆಂಟ್ 4-5 ದಿನದ ಒಂದ್ ಕೆಲಸ ಮಾಡಿ ಸರ್, ಇನ್ಯಾರು ಅದನ್ನ ಕೇಳಲ್ಲ. ಪೆನ್ ಡ್ರೈವ್ ಇದೆ, ಪೆನ್ ಡ್ರೈವ್ ಇದ್ರೆ ತಂದ್ಬಿಡಿ, ನೀವು ಇನ್ನ ಹಾಕೊಂಡು ಹೋಗ್ಬಿಡಿ ಅಷ್ಟೇ. ಅಲ್ಲ ಅದನ್ನ ಹೇಳೋಣ, ಅವ್ರು ಮಾಡ್ಕೊಡ್ತೀವಿ ಮಾಡ್ತೀವಿ ಮಾಡ್ಕೊಡೋದೇನಿಲ್ಲ, ಅದು ಮಾಡೋದಿರುತ್ತೆ. ನೀವು ಮಾಡ್ಕೊಂಡು ಹೋಗ್ಬಿಡಿ. ಆಪ್ಗೆ ಅದನ್ನ ಹೇಗ್ ಮಾಡ್ತಾನೆ ಗೊತ್ತಿಲ್ಲ. ಅದೇ ಸುಮಂತ ಹೇಳಿದ್ರೆ ಯಾಕೆ ಅಪ್ಲೋಡೇ ಮಾಡ್ತಿಲ್ವ ಅಂತ ಸುಮಂತ? ಅವನೇ ತಾನೇ ಮಾಡೋದು. ಇನ್ನೊಮ್ಮೆ ಅನ್ಮ್ಯೂಟ್ ಮಾಡ್ಬೇಕಾ? ಹಾ ಕಿರಣ್, ಅದು ಅಪ್ಲೋಡ್ ಮಾಡೋದು ಬೇಡ ಅಂತ ಅನ್ಕೊಂಡ್ವಿ. ಯಾಕಂದ್ರೆ ತುಂಬಾ ರೆಕಾರ್ಡಿಂಗ್ ಅಲ್ಲಿ ಮಧ್ಯ ತುಂಬಾ ಕರೆಕ್ಷನ್ಸ್ ಆಮೇಲೆ ಡಿಸ್ಕಷನ್ಸ್ ಇರುತ್ತೆ ಅಂತ. ಸೊ ರೆಕಾರ್ಡಿಂಗ್ ಇರುತ್ತೆ, ಅದನ್ನ ನೋಡ್ಕೊಂಡು ಯಾವಾಗ ಬೇಕಾದ್ರೂ ಎಡಿಟ್ ಮಾಡಿ ನಾವು ಬರ್ಕೋಬಹುದು ಅಂತ ಅನ್ಕೊಂಡ್ವಿ. ಅಲ್ಲ ನೀವು ಹೇಳ್ತೀರ ಬೃಹದಾರಣ್ಯಕ ಪಾಠಕ್ಕ? ಅಲ್ಲ, ವಾರ್ತಿಕ. ಆರ್ಥಿಕ ಅಲ್ಲ ಅವ್ರು ಕೇಳ್ತಾ ಇರೋದು, ಅವ್ರು ಕೇಳ್ತಿರೋದು ಬೃಹದಾರಣ್ಯಕ. ಹೌದಾ, ಸಾರಿ, ನಾನು ವಾರ್ತಿಕ ಅನ್ಕೊಂಡೆ. ಓಕೆ, ಸರಿ, ಅದನ್ನ ಹೇಳೋಣ. ಆರ್ಥಿಕ ಗೊತ್ತಾಯ್ತು ಮೀನಾ, ಅದು ಕರೆಕ್ಟ್ ನೀವು ಹೇಳಿದ್ದು. 228ರಿಂದ ಬೃಹದಾರಣ್ಯಕ ಇದು ಅದ್ಯಾವ ಸುಮಂತಾನೆ ಅಲ್ವಾ ಮಾಡೋದು? ಅವನಿಗೆ ಹೇಳಿ. 228ರಿಂದ 333 ಒಬ್ರು 5 ವರ್ಷ ಇವರಿಗೆ ಅನೌನ್ಸ್ ಮಾಡಿದ್ದಾರೆ. ಇಲ್ಲಿಂದ ಶೃಂಗೇರಿ ಪರಂಪರೆ ಅಂತ ಹಾಕಿ ಹೇಳ್ತಿದ್ರು. ಇದ್ಯಾವ ಪರಂಪರೆ? ವೆಂಕಟರಾಮನ್ ಅವರು ಬರೆದಿದ್ದಾರೆ. ಇದ್ಯಾವ ಪರಂಪರೆ? ಅದು ಶೃಂಗೇರಿ ಇನ್ನೊಬ್ರು ಬರೆದಿರಬೇಕು. ಇದು ಇಲ್ಲ, ಮಠಾಮ್ನಾಯಗಳು ಮತ್ತು ಗುರು ಪರಂಪರೆಯ ಶೃಂಗೇರಿ ಪರಂಪರೆ, ಗುರು ಪರಂಪರೆ. ಅದು ಇನ್ನೊಬ್ರು ಅದು ವೆಂಕಟರಾಮನ್ ಬರೆದಿರೋದು, ಇನ್ನೊಬ್ರು ಬರೆದು 2-3 ಜನ ಬರೆದಿದ್ದಾರಲ್ವಾ? ಮೊದಲನೆಯ ಪಟ್ಟಿಯ ಕೆಳಗೆ ಟಿಪ್ಪಣಿಯಲ್ಲಿ KR ವೆಂಕಟರಾಮನ್ ಅವರು ಕೊಟ್ಟಿರುವ ಪಟ್ಟಿಯನ್ನು ಕೊನೆಯಲ್ಲಿ ತೋರಿಸಿದೆ. ಅದೇ ಒಬ್ಬೊಬ್ರು ಒಂದೊಂದು ಪಟ್ಟಿ ಮಾಡಿದ್ದಾರೆ. ಅವ್ರ ವೆಬ್ಸೈಟ್ ಅಲ್ಲೂ ಒಂದು ಪಟ್ಟಿ ಇದೆ. ದುರ್ಗಾ ಸಪ್ತಶತಿ ಪುಸ್ತಕ ಆಗಿದೆ. ದುರ್ಗಾ ಸಪ್ತಶತಿ ಪುಸ್ತಕ ಇದಾಗ್ಬೋದಲ್ಲ, 5 ವರ್ಷ ಬದುಕಿರ್ಬೋದು ಯಾರು, 5 ವರ್ಷನ ಬದುಕಿರ್ಬೋದು. ಇನ್ನೂ ಒಂದಿದೆ, ಹೆಚ್ಚು ಒಂದು 300 ವರ್ಷ ಇದೆ. ಶುರು ನೋಡಿ, ಶುರುಲ್ಲಿ ಕೊಡು, ಏನಂತೆ ನಾನ್ ಕೊಡೋದು. ಹಾ, ಪರಮಾತ್ಮ ಚಿಂತಾಮಣಿ ಟ್ರಾನ್ಸ್ಲೇಷನ್ ಮಾಡಬೇಕು. ಆ ಬುಕ್ನ ಸ್ವಾಮಿಗಳೆಲ್ಲ ಓದಿ ಎಲ್ಲ ಮಾಡಿದ್ರು. ಸ್ವಾಮಿ ಮುಕ್ತಾದ್ಮೇಲೆ ಗಂಗೊಳ್ಳಿ ಬಂದಿದ್ದು. ಸ್ವಾಮಿ ನೋಡೇ ಇಲ್ಲ, ಸ್ವಾಮಿಗಳು ಅವರೇ ನೋಡಿದ್ರು ಸ್ವಾಮಿನ. ಇನ್ಯಾವುದೂ ಇಲ್ಲ, ಅಲ್ಲ ಇದೆ, 103 ವರ್ಷ ಇಲ್ಲ ಇನ್ನೊಂದು ಇದೆ. ಅಲ್ಲ ಇನ್ನೊಂದು ಈ ಪಟ್ಟಿಲು ಆ ಪಟ್ಟಿಲು ಇದೆ ನೋಡಿ, ಹಿಂದಿನ ಪಟ್ಟಿ ನೋಡ್ಬೇಕು ನೋಡಿ. ಈ ಪಟ್ಟಿಲಿ ಇನ್ಯಾವುದೂ ಇಲ್ಲ. ಹಿಂದಿನ ಪಟ್ಟಿ ಇರಬೇಕು, ಯಾವುದೋ ನೋಡಿ ಜ್ಞಾಪಕ ಇದೆ. ಹಾ, ಸರ್ವೋಪಿ ಎಂಬೇದ ಎಂಬುದಾಗಿರ್ತಕ್ಕಂತಹ ಈ ವಾಕ್ಯವು, ಈ ಎಂಬುದಾದ ವಾಕ್ಯಗಳನ್ನು ಮೇಲೆ ಹೇಳಿದಂತಹ ಆಕ್ಷೇಪಕ್ಕೆ ಪರಿಹಾರ ಮಾಡುವಂಥದ್ದು. ಆ ಪರಿಹಾರವು
ದೃಢವಾದ ನ್ಯಾಯದಿಂದ ಪುಷ್ಟಗೊಂಡಂತಹ ಪರಿಹಾರವು ಅದನ್ನ ಗುರುಗಳು ಹೆಚ್ಚು ಸ್ಪಷ್ಟವಿದೆಯತೆ ಎಂದು ಹೇಳ್ತಾ ಇದ್ದಾರೆ. ಸ್ಪಷ್ಟವಾಗಿ ಗುರುಗಳು ಹೇಳಿರ್ತಾರೆ. ಮಾನಸ್ವಭಾವಮಾಶ್ರಿತ್ಯ ಸರ್ವೋಪೀತ್ಯಾದ್ಯುದೀರಣಂ ಕಾಂಡದ್ವಯ ಸಮಾಖ್ಯಾಹಿ ತತ್ಪ್ರಮೇಯಾನುರೋಧತಃ ಮಾನಸ್ವಭಾವಮಾಶ್ರಿತ್ಯ ಸರ್ವಃ ಅಪಿ ಇತ್ಯಾದಿದೀರಣಂ ಕಾಂಡದ್ವಯ ಸಮಾಖ್ಯಾ ಹಿ ತತ್ಪ್ರಮೇಯಾನುರೋಧತಃ. ಪ್ರಮಾಣಕ್ಕೊಂದು ಸ್ವಭಾವ ಇದೆ. ಪ್ರತಿಯೊಂದು ಪ್ರಮಾಣಕ್ಕೂ ಪ್ರತ್ಯಕ್ಷ ಆಗಲಿ, ಶ್ರುತಿ ಆಗಲಿ, ಅನುಮಾನ ಆಗಲಿ, ಅರ್ಥಾಪತ್ತಿ ಆಗಲಿ, ಎಲ್ಲಾ ಪ್ರಮಾಣಕ್ಕೂ ಸ್ವಭಾವ ಇದೆ. ಆ ಸ್ವಭಾವವನ್ನು ಆಶ್ರಯಿಸಿಕೊಂಡೆ ನಮ್ಮ ಗುರುಗಳು ಸರ್ವೋಪ್ಯಂವೇದ ಅಂತ ಹೇಳಿದ್ದಾರೆ. ಅವರೇನು ಕಪೋಲ ಕಲ್ಪಿತ ಸ್ವಪ್ರಜ್ಞಾಗಿ ಹೇಳಿದ್ದಲ್ಲ. ಪ್ರಮಾಣಕ್ಕೆ ಒಂದು ನೇಚರ್ ಇದೆ. ಹ್ಯಾಕ್ ತಿಳಿಸುತ್ತೆ? ಕಂಡು ರೂಪ ತಿಳಿಸುವಾಗ ಯಾವುದಕ್ಕೂ ಗೊತ್ತಿಲ್ಲದ ಹೊಸದಾಗಿ ಗೊತ್ತು ಮಾಡುವ ಅಬಾಧಿತವಾದ ಫಲವಿರುವಂತ ಪ್ರಮಾಣ 4 ಸ್ವಭಾವ ಇದೆ. ಅನಧಿಗತ, ಅಬಾಧಿತ, ಅಸಾಧಾರಣ, ಫಲವದ್ವಿಷೇಕಂ ಪ್ರಮಾಣ. ಪ್ರಮಾಣಕ್ಕೆ 4 ಲಕ್ಷ ಇದೆ. ಯಾವುದಕ್ಕೂ ಗೊತ್ತಾಗದೇ ಇರುವ, ಯಾವುದಂದ್ರೂ ಗೊತ್ತಾಗದೇ ಇರುವ, ಮತ್ತೆ ಅದೊಂದರಿಂದಲೇ ಗೊತ್ತಾಗುವ, ಮತ್ತೆ ಸುಳ್ಳಾಗದ, ಮತ್ತೆ ಫಲವಿರುವ, ಪ್ರಯೋಜನವಿರುವ ವಸ್ತು ತಿಳಿಸ್ಕೊಳ್ಳೋದು, ಅದು ಪ್ರಮಾಣ ಲಕ್ಷಣ. ಆ ಸ್ವಭಾವವನ್ನು ಅನುಸರಿಸಿಕೊಂಡೆ ಸರ್ವೋಪ್ಯಂ ವೇದ ಎಂಬುದಾಗಿ ಮೂರು ಹೇಳಿದ್ದಾರೆ. ಹೇಳುವುದು ಹಾಗೆ ಅದು 2 ಕಾಂಡಕ್ಕೂ ಸಮಾನ. 2 ಕಾಂಡಕ್ಕೂ ಅಂದ್ರೆ ಕರ್ಮಕಾಂಡಕ್ಕೂ ಜ್ಞಾನಕಾಂಡಕ್ಕೂ 2 ಕಾಂಡಕ್ಕೂ ಸಮಾನವಾಗಿದೆ. ಅದು ಆಯಾ ಪ್ರಮೇಯಕ್ಕೆ ತಕ್ಕಾಗಿದೆ. ಕರ್ಮಕಾಂಡ ಪ್ರಮೇಯ ಅಗ್ನಿಹೋತ್ರಾದಿ ಕರ್ಮಗಳು, ಜ್ಞಾನಕಾಂಡಕ್ಕೆ ಪ್ರಮೇಯ ಜ್ಞಾನ ವಸ್ತು ತಕ್ಕಾಗಿದೆ. ಕರ್ಮಕಾಂಡಕ್ಕೆ ಅಗ್ನಿಹೋತ್ರಾದಿಗಳು ಪ್ರಮೇಯ, ಪ್ರಮೇಯ ಅಂದ್ರೆ ಟಾಪಿಕ್. ಜ್ಞಾನಕಾಂಡಕ್ಕೆ ಪ್ರಮೇಯ ಬ್ರಹ್ಮ ಟಾಪಿಕ್. ಅದಕ್ಕಾಗಿ ಅದು ಅಸಾಧಾರಣವಾಗಿ ಫಲವದ್ದಿರುವ, ಬಾಧೆಯಾಗದಿರುವ ತಿಳಿಸ್ಕೊಳ್ಳುತ್ತೆ. ಹೇಳಿ, ಸರ್ವೋಪ್ಯಂ ವೇದ ಎಂಬುದಾಗಿ ಹೇಳಿರೋದು, ಸರ್ವೋಪ್ಯಂ ವೇದ ಎಂಬುದಾಗಿ ನಮ್ಮ ಗುರುಗಳು ಹೇಳಿರೋದು ಪ್ರಮಾಣ ಸ್ವಭಾವವನ್ನು ಆಶ್ರಯಿಸಿಕೊಂಡು ಹೇಳಿರುತ್ತಾರೆ. ಪ್ರಮಾಣ ಸ್ವಭಾವವನ್ನು ಆಶ್ರಯಿಸಿಕೊಂಡು ಹೇಳಿದ್ದಾರೆ. ಏನು ಮಂತ ಇದು ಕಮಾನೆ ನೀಯಕ್ ಹೋದ ನಿಂಗೆ ಹಂಗ ನೀನು ಹೋಗ್ತಿದ್ದೆ, ಇನ್ನೊಬ್ಬ ಇದ್ದಿದ್ದೆ ಹೋಗ್ಬಿಡ್ತಿದ್ದೆ. ನೀನು ಹೋದ್ನಲ್ಲ ಸುದರ್ಶನ. ಹಾ, ಹಿಂಗೆ ಯಾರು ಇಲ್ವಾ? ಯಾರು ಹೇಳಿದ ಏನಂತ? ರಾಮಪ್ರಸಾದ ಮತ್ತೂರು ಅವನು ಬಂದೇನ? ಹಾ, ಕರೆದ ಇಲ್ಲಿಗೆ. ಬಿಟ್ಟು ಬರೋದು ಬೇಡ ಅಂತ ಎಂತ ಮದುವೆ ಮಸಕ ಒಪ್ಪೋತಿಯಾ? ಒಪ್ಪೋತಿಯಾ? ಯಾಕೆ ಪಾಠ ಬಿಡುವ? ಹೌದ, ಪಾಠ ಬಿಡುವತ್ತು ಎಂತದ ನೀವು
ಈ ದೃಷ್ಟಿ ಅದು ಗಂಟೆ ಒಂದು ಕೆಳಗೆ ನೋಡಿ ಮೇಲೆ. ಏನ್ ದೃಷ್ಟಿ ಅಲ್ಲೇ ಸಂದರ್ಭದ ಏನ್ ಹೊಂದಲ್ಲ ಅಲ್ಲೇ ಅಂಬೇರಿಕೆ ಸರಿ, ಕೊಡಿ. ಏನ್ ಬೇಕಾ ಹೇಳಿದ ಇನ್ನೆರಡು ಬರ್ಕೊಡಿ. ಇವರು ಅನಧಿಗತ ಅಬಾಧಿತ ಅಸಾಧಾರಣ ಫಲದ್ವಿಷಯ ಅನಧಿಗತ ಅಬಾಧಿತ ಅಸಾಧಾರಣ ಫಲವದ್ವಿಷಯಕಂ ಪ್ರಮಾಣ ಬರ್ಕೊಡಿ. ಅಸಾಧಾರಣ ಫಲವದ್ವಿಷಯಕಂ ಮಹಾಪ್ರಾಣ ಧ ಮಹಾಪ್ರಾಣ ಅಸಾಧಾರಣ ಫಲವದ್ವಿಷಯಕಂ ಫಲವತ್ ವಿಷಯಕಂ ಪ್ರಮಾಣ ಮಹಾಪ್ರಾಣ ಬರ್ಕೊಂಡ್ರ ಮಹಾಪ್ರಾಣ ಅಷ್ಟು ಬರ್ಕೊಂಡ್ಬಿಡ್ತೀಯ ಮಹಾಪ್ರಾಣ ಒಟ್ಟಿಗೆ ಬರೀತೀರಾ ಮಹಾಪ್ರಾಣವನ್ನು ಇದನ್ನು ವಿಷಯ ಯಾವ ಶಾಯ ಬರುತ್ತೆ? ಇದು ಷಣ್ಮುಖ ಶ ಆರ್ಮುಗ ದೋಕ್ಷ ಆರ್ಮುಗ ಷಣ್ಮುಗ ಆಶ ಪೂರ್ವೋತ್ತರ ಮೀಮಾಂಸಗಳಲ್ಲಿ ಒಂದೇ ರೀತಿಯಾಗಿ ಶಾಸ್ತ್ರಕಾರರು ಹೇಳಿರುವುದು ನೋಡಿ ಸರ್, ಅಲ್ಲಿ ಬರ್ಕೊಂಬಿಡಿ ಕನ್ಫ್ಯೂಷನ್ ಇದೆ. ಕಾಂಡದ್ವಯಕ್ಕೂ ಅದೇ ಸಮಾಖ್ಯೆಯ ಹೆಸರು ಎರಡು ಕಾಂಡಕ್ಕೂ ಹೆಸರಿಂದ ಗೊತ್ತಾಗುತ್ತೆ ಅಂತ ಅಲ್ಲ ಎರಡಕ್ಕೂ ಅದೇ ಇದು ಅಂತ ಆ ಪ್ರಮಾಣ ಸಮಾನ ಅಂತ ಕಾಂಡದ್ವಯಕ್ಕೂ ಪ್ರಮಾಣ ಸಮಾಖ್ಯ ಸಮ ಇದು ಹಾಗೆ ಮಾಡ್ತಿದ್ದೀರಾ. ಇವರೇನೋ ಎರಡು ಕಾಂಡಗಳ ಹೆಸರು ಅಂದರೆ ಅದರ ಪ್ರಸಿದ್ಧಿಯು ಮುಖ್ಯ ವಿಷಯಗಳನ್ನು ಅನುಸರಿಸಿ ಬಂದಿದೆ. ಕಾಂಡದ್ವಯ ಅಂತ ಹೆಸರು ಬಂದಿದ್ದ ಜಾತಕ್ಕೆ ಅಂದ್ರೆ ಹಾಗೆ ಕರೆಕ್ಟ್. ಕಾಂಡದ್ವಯ ಅಂತ ಯಾಕೆ ಹಾಗಾದ್ರ ಅಂದ್ರೆ ಅದು ವಿಷಯವನ್ನು ಅನುಸರಿಸಿ ಬಂದದ್ದು ಅಂತ ಕರೆಕ್ಟ್. ಕಾಂಡದ್ವಯ ಎಂಬ ಹೆಸರು ಬಂದದ್ದಾದರೋ ಇದು ಒಂದು ಕರ್ಮಕಾಂಡ, ಇನ್ನೊಂದು ಜ್ಞಾನಕಾಂಡ. ಈ ರೀತಿ ಯಾಕೆ ಹೆಸರು ಬಂತೋ ವಿಷಯ ತಕ್ಕ ವಿಷಯದಿಂದ ಅದರ ವಿಷಯವನ್ನು ಅನುಸರಿಸಿಕೊಂಡು ಹೇಳ್ತಾರೆ. ಆಮೇಲೆ ಈ ಎರಡಕ್ಕೂ ಕರ್ಮಕಾಂಡ ಜ್ಞಾನಕಾಂಡ ಎಂಬ ಹೆಸರಾದರೂ ಅದೇ ತರ ವಿಷಯವನ್ನು ಇಟ್ಟುಕೊಂಡು ಬಂದದ ಹೆಸರು. ವೇದಕ್ಕೆ ಹಾಗೆ ವಿಭಾಗ ಇಲ್ಲ, ವೇದ ಎಲ್ಲ ವೇದವೇ. ಅದೇ ಪ್ರಮೇಯ, ಅದನ್ನು ಇಲ್ಲಿ ಪ್ರಮೇಯ ಅಂತ ನಾನು ವಿಷಯ ಅಂತ ಹೇಳಿರೋದು. ತಕ್ಕ ಹಾಗೆ ಅನುಗುಣವಾಗಿ ಅನುಗುಣ ತಕ್ಕ ಹಾಗೆ ಹೌದಾ. ಅದರ ವಿಷಯಕ್ಕೆ ತಕ್ಕ ಹಾಗೆ ಅದು ಎರಡು ಹೆಸರು ಬಂದಿದೆ. ಅಷ್ಟೊಂದು ವೇದಕ್ಕೆ ಹೆಸರಿಲ್ಲ, ವೇದ ಎಲ್ಲ ಒಂದೇ. ಇದು ಪರಮಾರ್ಥ ವಸ್ತು ಹೇಳೋದನ್ನ ಇದು ಜ್ಞಾನಕಾಂಡ ಅನ್ಸ್ಕೊಂಡು, ಅಗ್ನಿಹೋತ್ರ ವಿಚಾರ ಅದು ಕರ್ಮಕಾಂಡ ಅನ್ಸ್ಕೊಂಡು. ಕ್ರಿಯೆಯಿಂದ ಪಡ್ಕೋಬೇಕಾಗಿದ್ದಕ್ಕೆ ಕರ್ಮಕಾಂಡ ಮಾನಂ ಹಿ ವ್ಯಂಜಕಂ ಲೋಕೆ ಸಿದ್ಧೇ ತಚ್ಚ ಸ್ವಕಾರಣ. ಮಾನಂ ವ್ಯಂಜಕಂ ಲೋಕೆ ಸಿದ್ಧೇ ತಚ್ಚ ಸ್ವಕಾರಣಾತ್ ಸ್ವತಃಸಿದ್ಧೇಥವಾ ನಿತ್ಯಂ ಮೇಯಮಾತ್ರಂ ವಿಶಿಷ್ಯತೆ. ವ್ಯಂಜಕಂ ಲೋಕೆ ಸಿದ್ಧೇ ತಚ್ಚ ಸ್ವಕಾರಣಾತ್ ಸ್ವತಃಸಿದ್ಧೇಥವಾ ನಿತ್ಯಂ ಮೇಯಮಾತ್ರಂ ವಿಶಿಷ್ಯತೆ. ಮಾನಂ ಹಿ ವ್ಯಂಜಕಂ ಲೋಕೆ ಸಿದ್ಧೇ ತತ್ ಚ ಸ್ವಕಾರಣಾತ್ ಸ್ವತಃ ಸಿದ್ಧೇ ಅಥವಾ ನಿತ್ಯಂ ಮೇಯಮಾತ್ರಂ ವಿಶಿಷ್ಯತೆ. ಮಾನ ಅನ್ನೋದು ವ್ಯಂಜಕವಲ್ಲವೇ ಲೋಕದಲ್ಲಿ ಯಾವಾಗಲೂ?
ಪ್ರಮಾಣ ತೋರ್ಸೋದಷ್ಟೇ ಕೆಲಸ ಮಾಡುತ್ತೆ ಹೊರತು ತಗೋ ಕೊಡು ಮಾಡು ಹೇಳು ಏನ್ ಮಾಡಲ್ಲ. ಕಣ್ಣು ಕುರ್ಚಿ ಅಂತ ಹೇಳುತ್ತೆ. ನಾವು ಕುರ್ಚೋದು ನೀವು ಕೂತ್ಕೋಬಹುದು. ಅದು ಪ್ರಮಾಣ ಕೆಲಸ ಅಲ್ಲ. ಪ್ರಮಾಣ ತತ್ತದ್ ವಿಷಯಗಳು ಬೆಳಗತ್ತೆ. ಕರ್ಮಕಾಂಡ ಶ್ರುತಿ ಕರ್ಮಕಾಂಡ ಸ್ವರೂಪ ಬೆಳಗತ್ತೆ. ಉಪಾಸನಾಕಾಂಡ ಶ್ರುತಿ ಉಪಾಸನಾ ವಿಚಾರ ಬೆಳಗತ್ತೆ. ಜ್ಞಾನಕಾಂಡ ಶ್ರುತಿ ಜ್ಞಾನಕಾಂಡ ವಿಚಾರ ಬೆಳಗತ್ತೆ. ಮಾನಕ್ಕಿದ್ದ ಸ್ವಭಾವ ಮಾನಸ ಲಕ್ಷಣಂ ವ್ಯಂಜಕಂ ತತ್ತದ್ ವಿಷಯ ವ್ಯಂಜಕಂ ಮಾನಂ. ಆಯಾಯ ವಿಷಯ ಕಣ್ಣು ರೂಪವನ್ನು ತೋರ್ಸತ್ತಷ್ಟೇ. ಅದೇ ಪ್ರಮಾಣ ಅಂದ್ರೆ. ಕಣ್ಣೇನು ತಗೊಂಡು ಹೇಳಲ್ಲ, ಅಥವಾ ನೋಡ್ತಾ ಇರು ಅಂತ ಹೇಳಲ್ಲ. ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಲ್ಲ. ಚೆನ್ನಾಗಿದೆ ಚೆನ್ನಾಗಿಲ್ಲ, ತಗೋಬೇಕು ಕೊಡ್ಬೇಕು, ಓಡಬೇಕು ಮಾಡಬೇಕು ಎಲ್ಲ ನಿಂದು ಸಂಸ್ಕಾರ. ಮಾನಂ ಹಿ ಲೋಕೆ ಸಿದ್ಧೇ ವಸ್ತುನಿ ವ್ಯಂಜಕಂ ತಚ್ಚ ಸ್ವಕಾರಣಾತ್ ಸಿದ್ಧೆ ಅಥವಾ ಏನ ನಿತ್ಯ ಮೇಯ ಮಾತ್ರ ಏನ ಸ್ವತಃಸಿದ್ಧೆ ಅಥವಾ ನಿತ್ಯಂ ಮೇಯಮಾತ್ರಂ ವಿಶಿಷ್ಯತೆ. ಅಲ್ಲ, ಎರಡು ಸ್ವತಃ ಸಿದ್ಧ ಅಂದ್ರೆ ನಿತ್ಯ ಅಲ್ಲ, ಎರಡು ಒಂದೇ ಅಲ್ಲ. ಸಿದ್ಧ ಅಂದ್ರೆ ನಿತ್ಯವೇ. ವಿಶಿಷ್ಟತೆನೋ ವಿಶಿಷ್ಯತೆನೋ ವಿಶಿಷ್ಯತೆ. ಸ್ವತೋ ಅನ್ಯತೋ ವಾ ಸತಿ ವ್ಯಂಜಕತ್ವಂ ಅನುಗತ್ಯಮಸೀತಿ ಕಾರಕಂ ಏನ್ ಹೇಳ್ತೀರ? ವ್ಯಂಜಕತ್ವಾಭಾವೇ ಕಾರಕತ್ವಮಿತ್ಯಾಶಂಕ್ಯಾ ಸ್ವತಃ ಅನ್ಯತೋ ವಾ ಸತಿ ಓ ಇಲ್ಲ ಸಿದ್ಧ ವಸ್ತುವಿನಲ್ಲಿ ಇರ್ಬೇಕು ಅಂತ ಅದರ ಸಿದ್ಧ ವಸ್ತು ನಿತ್ಯ ವಸ್ತು ಎರಡು ಒಂದೇ ಅಲ್ವಾ? ನಾನು ಕೇಳ್ತಾ ಇರೋದು ಸ್ವತಃ ಸಿದ್ಧ ಅಂತಂದೇನು ಸ್ವತಃಸಿದ್ಧೆ ಎಲ್ಲ ಆತ್ಮನಲ್ಲಿ ಇರ್ಬೇಕು ಅಂತ ಅಲ್ಲ. ಸ್ವಕಾರಣ ಅದನ್ನ ಅರ್ಥ ಆಗಿಲ್ಲ. ಸಿದ್ಧಿ ಸತ್ಯ ಸ್ವಕಾರಣ ತನ್ನ ಕಾರಣದಿಂದ ಯಾವ ಕಾರಣದಿಂದ ಅದು? ತನ್ನ ಕಾರಣದಲ್ಲಿ ಮಣ್ಣಿಗೆ ಮಣ್ಣಾದಿ ಕಾರಣದಿಂದ ತನ್ನ ಕಾರಣದಿಂದ ಸಿದ್ಧವಾಗುವ ವಸ್ತು. ಇನ್ನೊಂದು ಆಕಾಶಾದಿ ವಸ್ತು ಮಾಡಿದ್ದಾರೆ. ಇನ್ನೊಂದು ಆಕಾಶಾದಿ ಸುಖ ಸಿದ್ಧ ವಸ್ತು. ಏನು ವ್ಯತ್ಯಾಸ? ಆಕಾಶ ವಸ್ತುಗೂ ಮಣ್ಣಿಸಿದ ಓ ಹಾಗೆ ಪ್ರಮೇಯದಲ್ಲಿ ವ್ಯತ್ಯಾಸ ಇದ್ರು. ಪ್ರಮೇಯ ಸಿದ್ಧವಾಗಿರುವುದು ತನ್ನ ಕಾರಣ ಸಿದ್ಧವಾಗಿರಲಿ, ಪ್ರಮೇಯ ಸ್ವತಃ ಸಿದ್ಧವಾಗಿರಲಿ, ಎರಡಕ್ಕೂ ಪ್ರಮಾಣ ಇರೋದನ್ನೇ ತೋರಿಸೋದು ಅಷ್ಟೇ ಅಂತ. ಅದು ತತ್ವೇ ಸ್ವಕಾರಣ ಸಿದ್ಧೆ ಅಥವಾ ಸ್ವತಃ ಸಿದ್ಧೆ ನಿತ್ಯಂ ಮೇಯ ಮಾತ್ರ ವಿಶಿಷ್ಯ. ಮೇಯ ಮಾತ್ರ ವ್ಯತ್ಯಾಸ. ಇದು ಗಡಿಗೆ ಕಾರಣ ಸಿದ್ಧವಾಗಿದೆ, ಆಕಾಶ ತನ್ನಷ್ಟು ಸಹ ಸಿದ್ಧ ಆಗಿದೆ. ಅದು ಕಣ್ಣು ಏನು ಹಿಂದೆ ಏನ್ ಮಾಡುತ್ತೆ? ಬೆಳಗೋದಷ್ಟೇ ಮಾಡೋದು. ಮೇಯವಾದ ಪದಾರ್ಥದ ವ್ಯತ್ಯಾಸ ಇದೆ, ಮಾನ ಮಾಡುವಂತ ಪ್ರಮಾಣದಲ್ಲಿ ವ್ಯತ್ಯಾಸ ಇಲ್ಲ ಅಂತ. ಪ್ರಮಾಣ ವ್ಯಾಪಾರ ಸಮಾನ. ಉದಾಹರಣೆ ಕೊಡೋಣ, ಆತ್ಮನೇ ಉದಾಹರಣೆ ಎರಡನೇ ಪಕ್ಷಕ್ಕೆ. ಯಾವುದು ಪ್ರಮಾಣವಿಲ್ಲದೆ ಸಿದ್ಧವೇ ಆಗಲ್ಲ. ಆಕಾಶ ಹೆಂಗ್ ಸಿದ್ಧವಾಗುತ್ತೆ? ಮಾಡಿಕೆ ಮಣ್ಣಿಂದ ಆಗುತ್ತೆ, ಆಕಾಶ ಯಾವ್ದಿಂದ ಆಗುತ್ತೆ? ಹಂಗಲ್ಲ ಇಲ್ಲಿ ಹೇಳ್ತಿರೋದು. ಪ್ರಮಾಣ ಬೆಳಗೋದ್ರ ಬಗ್ಗೆ ಹೇಳ್ತಿರೋದು. ಅದರ ಕಾರಣದಿಂದ ಹುಟ್ಟುವಂತದ್ದು, ಅದರ ಕಾರಣದಿಂದ ವ್ಯಂಜಕವಾಗುವಂತ ವಸ್ತು ಅಲ್ಲ. ಜನರ ಹೇಳ್ಬೇಕು ಇದು ಪ್ರಮಾಣ. ಪ್ರತ್ಯಕ್ಷ ಪ್ರಮಾಣ ಇವಾಗ ಆ ಕುರ್ಚಿನ ತೋರಿಸ್ಲಿ, ಭೂಮಿಯನ್ನು ತೋರಿಸ್ಲಿ, ನೀರನ್ನು ತೋರಿಸ್ಲಿ, ಆಕಾಶ ತೋರಿಸ್ಲಿ. ಕುರ್ಚಿ, ಫ್ಯಾನು, ಗಡಿಗೆ ಅದು ಇದನ್ನ ಸಿದ್ಧ ಆಗಿರ್ಬೋದು, ಒಂದು ಎಫೆಕ್ಟ್ ಸಿದ್ಧ ಆಗಿರ್ಬೋದು. ಇದು ಹಾಗೆ ಸಿದ್ಧವಾಗಿರ್ಬೋದು, ಹೇಗಾದ್ರೂ ಸಿದ್ಧವಾಗಿರ್ಲಿ. ಸಿದ್ಧವಾಗಿರೋದು ಹೇಗೆ ಲೆಕ್ಕ ಅಲ್ಲ. ಪ್ರಮಾಣವು ಅದು ಪ್ರಮಾಣತ್ವಿಗೆ ಹೇತುತಃ ಅದೇನೋ ಅಲ್ಲ. ಪ್ರಮಾಣ ಕರೆಕ್ಟ್.
ಬಟ್ ಅದೇ ಏನ್ ಮಾಡ್ಕೊತಾ ಇದ್ದಾರೆ. ಅದಕ್ಕೆ ಮುಂದೆ ಅಟ ಸರ್ವೋಪಿ ವೇದೋಯಂ ಪ್ರಮಾಣತ್ವೈಕ ಹೇತುಃ ಪ್ರಕಾಶನ ಪರೋಜ್ಞೇಯ ಸಿದ್ಧ ಸಾಧ್ಯಾತ್ಮ ವಸ್ತುನ. ಅಷ್ಟೇ. ಸಿದ್ಧ ವಸ್ತುನ ಸಾಧ್ಯ ವಸ್ತುನ ಎರಡನ್ನೂ ಬೆಳಗುತ್ತೆ. ಸಾಧ್ಯ ವಸ್ತುನ ಕರ್ಮಕಾಂಡ ಬೆಳಗುತ್ತೆ, ಸಿದ್ಧ ವಸ್ತುನ ಜ್ಞಾನಕಾಂಡ ಬೆಳಗುತ್ತೆ. ಅದು ಆಮೇಲೆ ಅಪ್ಲೈ ಮಾಡೋದು. ಅಲ್ಲ, ಇಲ್ಲೂ ಕರೆಕ್ಟ್ ನೀವ್ ಹೇಳಿದ್ ಒಪ್ಕೊಂಡೆ. ಇದು ಕಾಲ ಅಂತ ತಗೊಂಡಿದ್ದಾರೆ. ಜನರಲ್ ಆಗಿ ಪ್ರಮಾಣಕ್ಕೆ ಆತ್ಮನೇ ತಾನೇ ಪ್ರಮಾಣ. ಅದಕ್ಕೆ ಸ್ವತಃ ಸಿದ್ಧ ಇದು. ಅಷ್ಟವರೆಗೆ ಹೋಗಿಲ್ಲ ಅವರು, ಅಷ್ಟವರೆಗೆ ಹೋಗಿಲ್ಲ, ಆತ್ಮವರೆಗೆ ಹೋಗಿಲ್ಲ. ಪ್ರತ್ಯಕ್ಷ ಅನುಮಾನಗಳಿಂದ ವಸ್ತು ತಿಳ್ಕೊಳ್ತಾ ಇದೀನಿ. ಪ್ರಮಾಣಗಳು ಕೆಲವು ಲೋಕ ವಸ್ತು ನೋಡುವಾಗ ಕೆಲವು ಕಾರ್ಯ ವಸ್ತುವನ್ನು ಪ್ರಮಾಣ ಬೆಳಗುತ್ತೆ, ಕೆಲವು ಯಾರು ಮಾಡದೇ ಇರೋ ವಸ್ತುವನ್ನು ಬೆಳಗುತ್ತೆ. ಯಾರು ಮಾಡದೇ ಇರೋ ವಸ್ತು ಇದೆ, ಕೆಲವು ಯಾರೋ ಮಾಡಿರೋ ವಸ್ತು ಇದೆ. ಮಾಡಿರೋ ವಸ್ತುವಿನ ಬೆಳಗಲಿ, ಮಾಡದೇ ಇರೋ ವಸ್ತುವಿನ ಬೆಳಗಲಿ, ಸಿದ್ಧವಾದ ವಸ್ತುವಿನ ಬೆಳಗಲಿ ಅಥವಾ ಸಾಧ್ಯವಾದ ವಸ್ತುವಿನ ಬೆಳಗಲಿ, ಅದು ಮೇಯ ಮಾತ್ರದಲ್ಲಿ ಸಿದ್ಧ ಸಾಧ್ಯ ವ್ಯತ್ಯಾಸ ಹೊರತು ಪ್ರಮಾಣದ ವ್ಯತ್ಯಾಸ ಇಲ್ಲ ಅಂತ ಇದ್ದಾರೆ. ನೀವು ಹೇಳಿದ್ ನಂಗೆ ಅರ್ಥ ಆಯ್ತು. ಆದ್ರೆ ಈ ವಿಶೇಷಣಗಳು ಹೊಂದಲ್ವಲ್ಲ ಬೇರೆ ಯಾವ್ದು. ನಿತ್ಯಂ ಸಿದ್ಧೇ ಸ್ವತಃ ಸಿದ್ಧೇ ಯಾವ್ದು ಹೊಂದುತ್ತೆ? ಅಲ್ಲ, ಇದು ಭೂಮಿ ಹಾಗೆ ಇದೆ, ಯಾರು ಮಾಡಿಲ್ಲ. ನೀರು ಹಾಗೆ ಇದೆ, ಯಾರು ಮಾಡಿಲ್ಲ. ಅಮಾನ ತಗೊಂಡಿದ್ದಾರೆ ಅಂತ ಪ್ರಮಾಣ. ಲೋಕದಲ್ಲಿ ಹೆಚ್ಚ ಸಿದ್ಧಂ ಸಿದ್ಧೇ ವಸ್ತು ಪ್ರಮಾಣಂ, ಹೆಚ್ಚ ಸ್ವಕಾರಣ ಸಿದ್ಧಂ ವಸ್ತು. ನಿತ್ಯಂ ಮೇಯ, ಯಾವಾಗಲೂ ಮೇಯ ಮಾತ್ರದಲ್ಲಿ ವಿಶೇಷವೇ ಹೊರತು ಪ್ರಮಾಣದ ವಿಶೇಷ ಇಲ್ಲ ಅಂತ ಸಾಮಾನ್ಯ ತಗೊಂಡಿದ್ದಾರೆ ಅಂತ. ಇವ್ರೇನ್ ಮಾಡಿದ್ದಾರೆ ಜೋಯಿಸರು? ಉದಾಹರಣೆ ಬೇಡ, ಅದಕ್ಕೆ ಮಣ್ಣು ಕಾರಣ ಗೊತ್ತಾಗುತ್ತೆ, ಆಕಾಶ ಗೊತ್ತಾಗಲ್ಲ. ಅದಕ್ಕೆ ಅಲ್ಲ, ಏನು ಅರ್ಥ ಏನ್ ಬೆಳೆದ್ರು ಅಲ್ಪ. ಊರಲ್ಲ ಅಲ್ಲ, ಜೋಯಿಸಿ ಹೋಗಿದ್ದಾರೆ. ಪ್ರಮಾಣವೆಂಬುದು ಲೋಕದಲ್ಲಿ ವ್ಯಂಜಕ. ಹಾ, ಅದು ಸಹ ತನ್ನ ಕಾರಣದಿಂದ ಹುಟ್ಟಿದ ಸಿದ್ಧ. ಸಿದ್ಧಕ್ಕೇನೆ ಘಟಪಟಾದಿ ವಿಷಯದಲ್ಲಿರುವುದು ಮಾಡಿದ್ದಾರೆ. ಅಥವಾ ಸ್ವತಃ ಮೊದಲಿನಿಂದಲೂ ನಿತ್ಯ ಸಿದ್ಧ ವಸ್ತು ವಿಷಯದಲ್ಲಿ ಅದೇನೋ ಕೊಡ್ಲಿಲ್ಲ, ವ್ಯಂಜಕ ಪ್ರಕಾಶಕವಾಗಿರುವುದು ಅಷ್ಟೇ. ಎಂದಿಗೂ ಇಲ್ಲದ ವಸ್ತುವನ್ನು ಹುಟ್ಟಿಸುವ ಕಾರಕವನ್ನ ಪ್ರಕೃತ ವೇದಾಂತದ ವಿಷಯ ನಿತ್ಯ ಎಂಬುದೊಂದೇ ವಿಶೇಷ. ಪ್ರಮಾಣ ಕಾರಕ ಅಲ್ವಾ, ಪ್ರಮಾಣ ಜ್ಞಾಪಕ. ಆ ಜ್ಞಾಪಕವಾದ ವಸ್ತು, ಜ್ಞಾಪ್ಯವಾದ ವಸ್ತು ಹುಟ್ಟಿ ಇರೋ ವಸ್ತು ಆಗಿದ್ರು ಜ್ಞಾಪಕ ಮಾಡುತ್ತೆ. ಹಾಗೆ ಪಂಚಭೂತ ಅಂತ ಇರೋ ವಸ್ತು ಆದ್ರೂ ಅದನ್ನು ಜ್ಞಾಪಕ ಮಾಡುತ್ತೆ. ಅದು ದೃಷ್ಟಿಯಿಂದ ವ್ಯವಹಾರ ಪ್ರಮಾಣ ಸ್ವಭಾವ ಹೇಳ್ತಿದ್ದಾರೆ ಅಷ್ಟೇ. ನಂಗೆ ಅರ್ಥ ಆಯ್ತು ನೀವು ಹೇಳಿದ್ದು ನನಗೆ. ಆಮೇಲೆ ಇದು ಇಂಗ್ಲಿಷ್ ಲೋಕದಲ್ಲಿ ಆತ್ಮಶಿಕ್ ಅಪ್ಲೈ ಮಾಡ್ತಾರೆ. ಅಲ್ಲ, ಅವನು ಹೆಂಗ್ ಕೊಟ್ಟ ಆಕಾಶ ಇಲ್ಲಿ ಇರ್ಬೇಕು, ಇಲ್ಲಿ ಅಂಗಡಿಗೆ ಕೊಟ್ಟಿರ್ಬೇಕು. ಆಕಾಶ ಕಾಲ ಕಾಲನೂ ಮಾಡಿದ್ದಾರೆ. ಅಜ್ಞಾತಾರ್ಥ ಜ್ಞಾಪಕಂ ವೇದ ಮಾತ್ರ ಆತ್ಮನ ಬಲದಿಂದಾನೇ ಸಿದ್ಧ ಆಗುತ್ತೆ. ಆತ್ಮನ ಬಲ ತುಂಬಾ ದೂರ ಇದೆ ಸರ್. ಮಣ್ಣು ಚಕ್ರ ಬೆಳಬಹುದು, ಅಭಿವ್ಯಕ್ತಿ ಮಾಡೋದು. ಇಲ್ಲಿ ಮಾನಸ ಸ್ವಭಾವ ಆಶ್ರಿತ್ಯ ಬೋಧಕತ್ವಂ ಮಾನಸಯುಕ್ತಂ ತದಯುಕ್ತಂ ಚಕ್ಷುರಾದು ಮಾನೇ ಕಾರಕತ್ವ ಪ್ರಸಿದ್ಧೇ ಚಾಹಿಗೆ. ಚಕ್ಷುರಾದಿ ಮಾನದಲ್ಲಿ ಕಾರಕತ್ವ ಪ್ರಸಿದ್ಧಿ ಇದೆ ಅಂತ ಅಂತಿದ್ದಾನೆ ಪೂರ್ವಕ್ಷಿ. ಅದಕ್ಕೆ ಅವನ ಹೇಳ್ತಾನೆ, ಇಲ್ಲ, ನಿ ಚಕ್ಷುರಾದಿ ಮಾನಂ ತದುತ್ಥ ಜ್ಞಾನಸ್ಯೈವ ತದ್ಭಾವಾದಿತಿ ಭಾವ ವ್ಯಂಜಕತ್ವಮೇವ ಕಾರಕತ್ವಂ ಇತ್ಯಾಶಂಕ್ಯಾಃ. ಸ್ವತೋ ಅನ್ಯತೋ ವಾ ಸತಿ ವ್ಯಂಜಕತ್ವಂ ಗೆರೆ ಕೊಟ್ಟಿರೋ ಆಗ್ಬಿಡಿದೆ. ವ್ಯಂಜಕತ್ವಂ ಸ್ವಕಾರಣ ಸಿದ್ಧ ಘಟಾದೌ ಸ್ವತಃ ಸಿದ್ಧೇ ಗಗನಾದೌ ತಚ್ಚ ಬೋಧಕತ್ವಂ. ಅದೇ ಅವ್ರದೇ ನ್ಯಾಯಕಲ್ಪಲತಿಕ ಹೇಳ್ಕೊಟ್ಟಿದ್ದಾನೆ ಅನ್ಸುತ್ತೆ. ಸಿದ್ಧೇ ಇತಿ ಮಾನಸ್ಯ ಕಾರಕತ್ವೇ ಮಾನಬೋಧ್ಯೇನ ಸಿದ್ಧೇನ ಭಾವ್ಯಮಿತಿ ಭಾವಃ. ಅದು ಇದು ಶಾಸ್ತ್ರ ಪ್ರಕಾಶಕ ಟಿಪ್ಪಣಿ ಅಲ್ಲಿ ನೋಡಿ. ಹಾ, ಸಿದ್ಧೇ ಗಗನಾದವು ಸ್ವತಃ ಸಿದ್ಧೇ ಗಗನಾದವು ಅಂತ. ಪಂಚಭೂತಗಳನ್ನ ಯಾರು ಮಾಡಿಲ್ಲ ಅದರ ವಿಷಯದಲ್ಲಾಗಲಿ. ಇಲ್ಲಿ ಘಟಪಟ ಪದಾರ್ಥಗಳು ಅದು ನಿತ್ಯ ಸಿದ್ಧ ಆಗಲ್ಲ. ಆಕ್ಷೇಪಗಳಿಲ್ಲ, ಆಪೇಕ್ಷಿಕ ನಿತ್ಯ. ಪಂಚಭೂತಗಳು ಯಾವ ಓಕೆ ಸಿದ್ಧೇ ಓಕೆ ಅದರಿಂದ ಕನ್ಕ್ಲೂಡ್ ಮಾಡ್ತಿದ್ದಾರೆ.
ವೇದ ಯಾವ ಪ್ರಮಾಣವು ವ್ಯಂಜಕವಾಗಿರುವುದಲ್ಲವೇ ಅಂತ ಅಂದ್ಕೊಳ್ಳಿ. ಪ್ರಮಾಣವು ವ್ಯಂಜಕವಲ್ಲವೇ, ಪ್ರಮಾಣಂ ವ್ಯಂಜಕಂ ಹಿ. ಲೋಕದಲ್ಲಿ ಅದು ಸಿದ್ಧವಾಗಿರುವುದಾದರೂ ಸಿದ್ಧವಾದ ವಸ್ತುವಿನಲ್ಲೂ ತನ್ನ ಕಾರಣದಿಂದ ಸಿದ್ಧ, ಸ್ವಕಾರಣ ಸಿದ್ಧೆ ಅಂತ ಒಂದು ಮಾಡಿ. ತನ್ನ ಕಾರಣದಿಂದ ಸಿದ್ಧವಾಗಿರುವ ವಸ್ತುವಿನಲ್ಲೂ ಅಥವಾ ಸ್ವತಃ ಸಿದ್ಧವಾಗಿರ್ತಕ್ಕಂಥದ್ದಲ್ಲೂ ನಿತ್ಯವಾಗಿ ಮೇಯ ಮಾತ್ರವನ್ನು ಆಶ್ರಯಿಸಿಕೊಳ್ಳಿ. ನಿತ್ಯವಾಗಿ ಮೇಯ ಮಾತ್ರ ವಿಶೇಷ ಪ್ರಮಾಣ ವಿಶೇಷ ಇಲ್ಲ. ನಿತ್ಯ ಇದಕ್ಕೆ ಸೇರಿಸ್ಕೊಳ್ತಾರೆ ಮಾಡ್ಬೋದು. ನಿತ್ಯ ಮೇಯ ಮಾತ್ರ ವಿಶೇಷ, ಯಾವಾಗ ಮೇಯ ಮಾತ್ರದ ವಿಶೇಷ ಹೊರತು ಪ್ರಮಾಣದ ವಿಶೇಷ ಇಲ್ಲ ಅಂತ. ಪ್ರಮಾಣವು ವ್ಯಂಜಕ ಅಲ್ಲವೇ? ಪ್ರಮಾಣ ವ್ಯಂಜಕ ಅಲ್ವೇ? ಅದು ಆ ವ್ಯಂಗ್ಯವಾದ ವಸ್ತು ಅದು ಘಟಪಟಾದಿಗಳು. ವ್ಯಂಗ್ಯ ವ್ಯಂಜಕ, ಪ್ರಮಾಣ ವ್ಯಂಜಕ, ಅದು ವ್ಯಂಗ್ಯ ತೋರಲ್ಪಡುವಂಥದ್ದು. ಹೊರಗಿನ ಪದಾರ್ಥವು ತನ್ನ ಕಾರಣದಿಂದ ಹುಟ್ಟಿದ್ದಾಗಿರ್ಲಿ, ಅಲ್ಲ ಯಾರು ಹುಟ್ಟಿಸದೇ ಇರುವ ಪಂಚಭೂತಗಳಾಗಿರ್ಲಿ, ಅದು ಘಟಪಟಾದಿ ಕಾರಣದಿಂದ ಹುಟ್ಟಿದ ವಸ್ತು ಆಗಲಿ, ಘಟಪಟಾದಿ ಕಾರಣದಿಂದ ಹುಟ್ಟಿದ ವಸ್ತು. ಅಥವಾ ಯಾರು ಮಾಡದೆ ತನ್ನಷ್ಟಿಗೆ ತಾನಿರುವ ಪಂಚಭೂತಗಳೆಂಬ ವಸ್ತು ಆಗಲಿ, ಪಂಚಭೂತಗಳು ವಸ್ತುಗಳಾಗಲಿ ವಿಶೇಷವಿಲ್ಲ. ಪ್ರಮಾಣಕ್ಕೆ ವಿಶೇಷವಿಲ್ಲ. ವಿಶೇಷವು ಪ್ರಮೇಯ ಮಾತ್ರದಲ್ಲಿ ಇರುತ್ತದೆ. ಘಟಪಟ ಪಂಚಭೂತ ಅನ್ನೋ ಪ್ರಮೇಯ ವಿಶೇಷ. ಪ್ರಮಾಣ ಎಂಬುದು ವ್ಯಂಜಕ ಇದ್ದ ವಸ್ತುವನ್ನು ಪ್ರಕಾಶಪಡಿಸುವುದು. ಇದರಂತೆಯೇ ವೇದವು ಸಿದ್ಧ ವಸ್ತುವನ್ನು ತಿಳಿಸುವುದು. ಅಸಿದ್ಧ ವಸ್ತುವು ಬೇರೆ ಸ್ಥಳದಲ್ಲಿ ಹುಟ್ಟಿದ್ದಾಗಿರಬಹುದು. ವೇದಾಂತದಲ್ಲಿ ತಿಳಿಸುವ ವಸ್ತು ಆತ್ಮ ಹುಟ್ಟಿದ್ದಲ್ಲ, ಅನಾದಿಯಾಗಿ ಎಲ್ಲದಕ್ಕೂ ಮೊದಲೇ ಇದ್ದ ಸಿದ್ಧ ವಸ್ತು. ಗೊತ್ತಾಗಲ್ಲ, ಇಲ್ಲಿ ಎಲ್ಲೋ ನಂಬರ್ಗಳು ಇದು ಒಂದು ಅಲ್ಲ. ನಿಮ್ಗೆ ಸಿದ್ಧೇ ನಿತ್ಯದ ಆತ್ಮ ತಗೊಂಡಿದ್ದಾರೆ ಅಂತ ಆಯ್ತು. ಹೋಗ್ಬೋದು, ತಪ್ಪೇನಾಗಲ್ಲ. ಆತ್ಮ ತಗೊಂಡ್ರೆ ತೇಜು ಹೇಳ್ದಂಗೆ ಲೌಕಿಕ ವಸ್ತುಗಳಲ್ಲಿ ಅಂತಾನೆ ತಗೊಂಡು ಅಪೇಕ್ಷಿತ ನಿತ್ಯ ಅಷ್ಟೇ. ಅಲ್ವೋ ಅದಕ್ಕೆ ವೇದ ಪ್ರಮಾಣ, ವೇದ ಒಂದು ಪ್ರತ್ಯಕ್ಷವನ್ನು ಪ್ರಮಾಣಗಳೇ ಅಲ್ಲಲ್ಲ. ಇದರಲ್ಲೇ ಮಾನವನ ಎದಕ್ಕೋ ಎರಡು ಮಾನವೇ, ಶ್ರುತಿಯು ಮಾನವೇ, ಇದು ಮಾನವೇ. ಪೂರ್ವಾರ್ಧದಲ್ಲಿ ಇದು ಕರ್ಮಕಾಂಡಕ್ಕೆ ಮಾನ ಹೇಗೆ, ಅದಕ್ಕೆ ಉದಾಹರಣೆ ಲೌಕಿಕ ಉದಾಹರಣೆ. ಉತ್ತರ ಭಾಗದಲ್ಲಿ ಇನ್ನು ವೇದಾಂತಕ ಪ್ರಮಾಣ ಹೇಗೆ ಅಂತ ಹೇಳ್ಬೋದು. ಶ್ಲೋಕ ತುಂಬಾ ಮುಂದಿನ ಶ್ಲೋಕದಲ್ಲಿ ತುಂಬಾ ಫ್ಲೆಕ್ಸಿಬಲ್ ಇದೆ. ಅತಃ ನಾವು ಕನ್ಕ್ಲೂಡ್ ಮಾಡ್ತಿರೋದ್ರಿಂದ ಸರ್ವೋಪಿ ವೇದ ಅಂತ ಹೇಳಿದ್ರು. ಹೇಗ್ ಪ್ರಮಾಣ ಎಲ್ಲಾ ವೇದಕ್ಕೂ ಹೋದ್ರೆ ಕರ್ಮಕಾಂಡ ಸಾಧ್ಯ ವಸ್ತು ಅಂತ ತಿಳಿಸ್ಕೊಳ್ಳೋದ್ರಿಂದ, ಜ್ಞಾನಕಾಂಡ ಸಿದ್ಧ ವಸ್ತು ಅಂತ ತಿಳಿಸ್ಕೊಳ್ಳೋದ್ರಿಂದ ಪ್ರಮಾಣ ಆಗತ್ತೆ. ತಪ್ಪಿದಪ್ಪ, ನೋಡ್ಕೊಳ್ಳಿ, ಹಾಗೂ ಬರ್ಕೊಳ್ಳಿ, ಇನ್ನೊಂದು ದರ್ಶ ಬರ್ಕೊಳ್ಳಿ. ಕರ್ಮಕಾಂಡವು ಸಾಧ್ಯ ವಸ್ತು ಅಂತ ತಿಳಿಸ್ಕೊಳ್ಳೋ ಪ್ರಮಾಣವು, ಜ್ಞಾನಕಾಂಡವು ಸಿದ್ಧ. ಇನ್ನೊಂದು ಅಥ ಸರ್ವವೇದ ಅಂದ್ರೆ ಇದು ವಾಕ್ಯಕ್ಕೆ ಕಲ್ಕುಲೇಷನ್ ಅಲ್ಲ. ಪ್ರಕಾಶನ ಪರೋಜ್ಞೇಯ ಸಿದ್ಧ ಸಾಧ್ಯಾತ್ಮ ವಸ್ತು ಅದರದೇ ಉತ್ತರ ಅದಕ್ಕೆ ನೋಡ್ಬೋದು. ಆದ್ದರಿಂದ ಎಲ್ಲ ವೇದಗಳು ಸರ್ವೋಪಿ ವೇದ ಅನ್ನುವಂತಹದ್ದು ಇಲ್ಲ. ಅಥ ಸರ್ವೋಪಿ ವೇದೋಯಂ ಪ್ರಮಾಣತ್ವೈಕ ಹೇತುತಃ ಪ್ರಕಾಶನ ಪರೋಜ್ಞೇಯ ಸಿದ್ಧ ಸಾಧ್ಯಾತ್ಮ ವಸ್ತುನಃ. ಅತಃ ಸರ್ವೋಪಿ ವೇದೋಯಂ ಪ್ರಮಾಣತ್ವೈಕ ಹೇತುತಃ ಪ್ರಕಾಶನ ಪರೋಜ್ಞೇಯಃ ಸಿದ್ಧ ಸಾಧ್ಯಾತ್ಮ ವಸ್ತುನಃ. ಅತಃ ಸರ್ವಃ ಅಪಿ ವೇದಃ ಅಯಂ ಪ್ರಮಾಣತ್ವೈಕ ಹೇತುತಃ ಪ್ರಕಾಶನಪರಃ ಜ್ಞೇಯಃ ಸಿದ್ಧ ಸಾಧ್ಯಾತ್ಮ ವಸ್ತುನಃ. ಆದ್ದರಿಂದ ಎಲ್ಲಾ ವೇದವು ಪ್ರಮಾಣವಾಗಿದೆ ಎನ್ನುವ ಒಂದೇ ಕಾರಣದಿಂದ ಅದು ಸಿದ್ಧವಾದ ಅಥವಾ ಸಾಧ್ಯವಾದ ವಸ್ತುವಿನ ಪ್ರಕಾಶನ ಪರ ಎಂದರೆ ತಿಳ್ಕೊಬೇಕು.
ಆದ್ದರಿಂದ ಎಲ್ಲಾ ಈ ವೇದಗಳು ಪ್ರಮಾಣವಾಗಿದೆ ಎಂಬ ಒಂದೇ ಕಾರಣದಿಂದ ಹೊರಟಿದೆ ಮಾಡ್ಕೊಬಿಡಿ, ಮುಗಿಸ್ಬಿಡಿ. ಒಂದು ಹೊರಟದ್ದಾಗಿದೆ. ಆ ಪ್ರಾಮಾಣ್ಯವು ಸಿದ್ಧವಾದ ಅಥವಾ ಸಾಧ್ಯವಾದ ವಸ್ತುವನ್ನು ತೋರಿಸಿಕೊಡೋದ್ರಲ್ಲಿ ತಾತ್ಪರ್ಯವುಳ್ಳದ್ದಾಗಿದೆ ಎಂದು ತಿಳಿಬೇಕು. ಆ ಪ್ರಾಮಾಣ್ಯವು ಸಿದ್ಧವಾದ ಆತ್ಮವಸ್ತು, ಸಾಧ್ಯವಾದ ಕರ್ಮ, ಆ ವಸ್ತುವನ್ನ ಬೆಳಗುವುದು ತಾತ್ಪರ್ಯವುಳ್ಳದ್ದು ಎಂಬುದಾಗಿ ತಿಳಿಯಬೇಕು. ಆತ್ಮವಸ್ತು ಸಾಧ್ಯವಾದ ಕರ್ಮ, ವಸ್ತುವನ್ನು ಕರ್ಮವನ್ನು ಬೆಳಗುವುದರಲ್ಲಿ ತಾತ್ಪರ್ಯವುಳ್ಳದ್ದು ಎಂಬುದಾಗಿ ತಿಳಿಯಬೇಕು. ಅಜಾ ತಿಳ್ಕೊಂಡ್ರ? ನಿಶೇಷ ಸುಖ ಸಂಪ್ರಾಪ್ತೆ. ನೀವು ಬಿಟ್ಟು ಶ್ಲೋಕನ 15 ಶ್ಲೋಕ ಇದೆಯಾ? ಮುಗಿದ್ಬಿಡ. ಏಕವಾಕ್ಯತ್ವತೋ ಯದ್ವಾ ಸರ್ವೋಪಿ ಇತ್ಯಾದಿ ಭಣ್ಯತೆ ಪುರುಷಾರ್ಥಾವಸಾಯಿತ್ವಾ ವೇದಾಧೀತಿ ವಿಧೇರಿತಿ. ಏಕವಾಕ್ಯತ್ವತೋ ಯದ್ವಾ ಸರ್ವೋಪಿ ಇತ್ಯಾದಿ ಭಣ್ಯತೆ ಪುರುಷಾರ್ಥಾವಸಾಯಿತ್ವಾತ್ ವೇದಾಧೀತಿ ವಿಧೇರಿತಿ. ಏಕವಾಕ್ಯಸ್ತತಃ ಯದ್ ವಾ ಸರ್ವಃ ಅಪಿ ಇತ್ಯಾದಿ ಭಣ್ಯತೆ ಪುರುಷಾರ್ಥಾವಸಾಯಿತ್ವಾತ್ ವೇದಾಧೀತಿ ವೇದಾಧೀತಿ ವಿಧಿಯಿಂದ ತಮೇತಂ ವೇದಾನುವಚನೇನ ಬ್ರಾಹ್ಮಣ ಆ ವಿಧಿ. ವೇದಾಧ್ಯಯನ ವಿಧಿ ಇರೋದ್ರಿಂದ ವೇದಾಧ್ಯಯನವು ಯಜ್ಞಾನ ಎಲ್ಲ ಆತ್ಮಜ್ಞಾನಕ್ಕೆ ಇರೋದು. ಹಾಗಾಗಿ ಸರ್ವೋಪಿ ಎಂ ವೇದ ಎಂಬುದಾಗಿ ಏಕವಾಕ್ಯತೆ ಇರೋದ್ರಿಂದ ಅಥವಾ ಅದು ಯದ್ವಾ ಹಂಗಬಹುದು. ಯದ್ವಾ ಅಥವಾ ಸರ್ವೋಪಿ ಇತ್ಯಾದಿ ಈ ವಾಕ್ಯದಿಂದ ಏಕವಾಕ್ಯತ್ವವನ್ನು ಹೇಳ್ತಾ ಇದೆ. ಎರಡಕ್ಕೂ ಕರ್ಮಕಾಂಡಕ್ಕೂ ಜ್ಞಾನಕಾಂಡಕ್ಕೂ ಸೇರಿಸಿ ಏಕವಾಕ್ಯತೆ. ಅದು ಎಲ್ಲವೂ ಪುರುಷಾರ್ಥದಲ್ಲಿಯೇ ಕೊನೆಗಾಣುವಂಥದ್ದಾಗಿದೆ. ಆತ್ಮಜ್ಞಾನವೇ ಹೆಚ್ಚಿನ ಇದು. ಮೋಕ್ಷ ಪುರುಷಾರ್ಥ, ಮೋಕ್ಷಕ್ಕೆ ಆತ್ಮಜ್ಞಾನವೇ ಸಾಧನ. ಆತ್ಮಜ್ಞಾನಕ್ಕೆ ಎಲ್ಲವೂ ಇರೋದು. ಆತ್ಮಜ್ಞಾನ ಪಡ್ಕೊಳ್ಳೋಕೆ ವೇದಾಧ್ಯಯನ, ಯಜ್ಞ, ದಾನ ಎಲ್ಲ ಇರೋದು. ಹಾಗಾದ್ರಿಂದ ಸರ್ವೋಪಿ ಎಂಬುದಾಗಿ ಇರತಕ್ಕದ್ದಾದ ವಾಕ್ಯಗಳಿಂದ ಎಲ್ಲಕ್ಕೂ ಜ್ಞಾನಕಾಂಡಕ್ಕೂ ಕರ್ಮಕಾಂಡಕ್ಕೂ ಏಕವಾಕ್ಯತೆ ಇರುವುದರಿಂದ ಸರ್ವೋಪಿ ಎಂಬುದ ಎರಡನೇ ಅರ್ಥ. ಸರ್ವೋಪಿ ಎಂಬುದಕ್ಕೆ ಎರಡನೇ ಅರ್ಥ. ಅಥವಾ ಮೇಲೆ ಅಥವಾ ಹಿಂದಿ ಶ್ಲೋಕ 56ಕ್ಕಿಂತ ಬೇರೆ ಅಥವಾ ಅಂತ ಮನಸ್ಸುದೆ ಮನಸ್ಸುದೆ. ಅಥವಾ ಅಥವಾ ಸರ್ವೋಪಿ ಎಂಬ ಎಂಬುದಾಗಿ ಏಕವಾಕ್ಯತ್ವವನ್ನೇ ಹೇಳುತ್ತದೆ. ಏಕವಾಕ್ಯತ್ವತಃ ಕಾಂಡ ಇಲ್ಲಲ್ಲ, ಕಾಂಡದ ಶ್ಲೋಕದ ಇರ್ಬೇಕಲ್ಲ. ನಿನ್ನ ಅಲ್ಲಿದ್ದು ಓದ್ಬಿಟ್ರೆ ಶ್ಲೋಕದ ಕಾಂಡದ ಇಲ್ಲಪ್ಪ. ನಾಲ್ವರು ಕಾಂಡದ ಬಂದಿದ್ಯಾ? ಯಾವ್ದು ವಿಷಯ ಬೇರೆ, ಶ್ಲೋಕ ಅರ್ಥದಲ್ಲಿ ನೀವು ಎರಡಕ್ಕೂ ಇರುವುದರಿಂದ ಮತ್ತು ಮೋಕ್ಷ ಎಂಬ ಪುರುಷಾರ್ಥದಲ್ಲಿ ಕೊನೆಗಾಣುವುದರಿಂದ ವೇದಾದಿತಿ ವಿಧಿಯು
ವೇದಾಧ್ಯಯನ ಮಾಡಬೇಕೆಂಬ ವಿಧಿಯು ಪುರುಷಾರ್ಥವಾದ ಮೋಕ್ಷದಲ್ಲಿ ಕೊನೆಗಾಣುತ್ತದೆ. ಆದ್ದರಿಂದ ಇದೇ ಪರಮ ತಾತ್ಪರ್ಯ ಎಂದು ತಿಳಿಯಬೇಕು. ಹೇಳಕ್ಕೋ ವೇದ ಅಧ್ಯಯನ ವಿಧಿಯು ಪುರುಷಾರ್ಥ ಮುಖ್ಯವೆಂಬ ಪುರುಷಾರ್ಥದಲ್ಲಿ ಕೊನೆಗಾಣುತ್ತದೆ. ಆದ್ದರಿಂದ ಅಲ್ಲ ಇದೇ ಇದು ಒಂದೇ ಸ್ಮೃತಿ ಇದು ವಾಕ್ಯ ನೋಡ್ರೆ ಎರಡೆರಡು ಬಿಡಿಸಿದ್ದಾರೆ. ಸ್ವಾಧ್ಯಾಯ ಅಧ್ಯೇತವ್ಯ ಇರುತ್ತೆ ವೇದಗಳು. ನಮ್ಮದು ಸಾವೇ ಓ ಅದು ಬೇರೆ. ವೇದ ಕೃತ್ಸ್ನೋ ಅಧಿಗಂತವ್ಯ ಮನಸ್ಸಿದೆ. ತಸ್ಮಾತ್ ಸ್ವಾಧ್ಯಾಯೋಧ್ಯೇತವ್ಯೋ ಯಂ ಕಥಮಧೀತೆ ಸಾವಯವ. ಅದನ್ನ ಯಾಕೆ ವಾರ್ತಿಕಾರರು ತೋರಿಸ್ಬೇಕಾಯ್ತು? ಅದನ್ನ ಕರ್ಮ ಪರವಾಗಿ ತೋರಿಸ್ಬೋದಲ್ಲ. ಅಮೇತಂ ವೇದಾಂಶ ಬ್ರಾಹ್ಮಣ ಅದು ಕೊಡ್ಬೇಕಾಯ್ತು, ತಪ್ಪು ಕೊಟ್ಟು. ಯಾಕೆಂದ್ರೆ ಇದು ಸ್ವಾಧ್ಯಾಯ ಅಧ್ಯೇತವ್ಯ ಇದನ್ನ ಮಾಡ್ಬೇಕು ಅಂತ ಇದೆಯಾ? ಮಾಡಿ ಕರ್ಮ ಮಾಡುವಂತ ತಪ್ಪದು. ಇಲ್ಲಿ ಕೊಡ್ಬೇಕಾಗಿರೋದು ವೇದಾಧೀತಿ ವೈಧಿ ಇರೋದು ತಮೇಕಂ ವೇದಾಂಶ ಬ್ರಾಹ್ಮಣ ಅದು ಕೊಡ್ಬೇಕು. ಇದು ಕೊಟ್ಟಿದ್ದಾರೆ. ಇದು ಎರಡು ಪರಕ್ಕೂ ಆಗತ್ತಪ್ಪ. ಕರ್ಮ ಮಾಡ್ಬೇಕು ಅನ್ನೋ ಅರ್ಥದಲ್ಲೂ ಆಗತ್ತೆ. ಅವನು ಇದನ್ನೇ ಕೊಡ್ಬೋದು. ಪ್ರವೇದ ಸುಕೃತಸ್ಯ ಪಂಥಾಮಿತಿ ತಸ್ಮಾತ್ ಸ್ವಾಧ್ಯಾಯೋ ಸುಖದ ಬಂಧನ ಕರ್ಮ ಮಾತ್ರ ಹೇಳೋದು. ಹಾಗೆ ಮಾಡ ಹಾಗೆ ಅರ್ಥ ಮಾಡಿದ್ದಾರೆ. ಎರಡು ಯಾವ ಇದಕ್ಕಾರ ಅರ್ಥ ಮಾಡ್ತಾರೆ. ಕಾಂಟ್ರಾಕ್ಟ್ ಪ್ರಕಾರ ಅರ್ಥ ಮಾಡಿದ್ದಾರೆ. ಕರ್ಮಕ್ಕೂ ಅಧಿಕಾರ ಇರೋದು. ಪೂರ್ವೋತ್ತರ ಮೀಮಾಂಸಾ ಎರಡನ್ನೂ ವೇದಾಧ್ಯಯನ ಮಾಡ್ಕೊಂಡೇ ಆಗುತ್ತೆ. ಕೊಟ್ಟರು ಅದನ್ನೇ ಎಲ್ರು ಕಾಕೋದು. ಎಲ್ರು ಅದೇ ಕೊಟ್ಟಿದ್ದಾರೆ ಇವರು. ಏನು ಎಲ್ಲರೂ ಅದನ್ನೇ ಕೊಡ್ತಾರೆ. ಇವ್ರು ಕೊಟ್ಟಿಲ್ಲ ಅದನ್ನ. ತಮೇಜ್ ಮೇಜ್ ಇವರು ಅದನ್ನೇ ತಗೊಂಡ್ರು. ಸ್ವಾಧ್ಯಾಯ ಅಧ್ಯೇತವ್ಯ ವೇದಾಧ್ಯಯನ ಹೇಳುವ ವಿಧಿಯು. ಆಯ್ತು, ಅದರಿಂದ ಏನ್ ಗೊತ್ತಾಗುತ್ತೆ ಆತ್ಮನ್ ಕಂಡ್ಕೊಳಕ್ ಬಂದಿದೆ ಅಂತ. ಈ ವಿಧಿಯ ಒಳಗೆ ನೀ ಏನಂತ ಬರ್ತಿರ್ಬೇಕು? ಚೆನ್ನಾಗಿ ಅಧ್ಯಯನ ಮಾಡ್ಬೇಕು, ಅರ್ಥ ಮಾಡ್ಬೇಕು ಅಂತ ತಮೇತಮ್ಯ ಪಡ್ಕೋಬೇಕು ಅನ್ನೋ ವಿಧಿ ಬಂದಿದೆ ಅಂತ. ಅಲ್ಲಿ ಸ್ಪಷ್ಟವಾಗಿದೆಯೋ ವೇದಾದ್ಮಶಿನ ವಿವಿಧಿಸಂತೆ ಆತ್ಮಿಕ ಇವರು ಮೋಕ್ಷ ಮಾರ್ಗ ಅಂತ ಅರ್ಥ ಮಾಡ್ಕೊಂಡು ಅರ್ಥ ಮಾಡಿದ್ದಾರೆ. ಅರ್ಥ ಮಾಡ್ಕೊಂಡು ಮಾಡ್ತಾರೆ. ಪುಣ್ಯ ಸುಖತೋ ಬ್ರಹ್ಮಲೋಕ ಸುಖತೋ ಬ್ರಹ್ಮಲೋಕ ಸುಖಲೋಕ ಹೇಳೋದು. ಅರ್ಥ ಬಾ ಪೂರ್ತಿ ಬರ್ಕೊಂಡ್ರ. ವೇದ ಅಧ್ಯಯನ ಮಾಡುವ ವಿಧಿಯು ಮೋಕ್ಷವಾದ ಮುಖ್ಯ ಪುರುಷಾರ್ಥದಲ್ಲಿ ಕೊನೆಗಾಣುವುದರಿಂದ ಸರ್ವೋಪಿ ಎಂಬುದಾಗಿ ಅದಕ್ಕಾಗಿ ಹೇಳಿದ್ದಾರೆ. ಹದಿನಾರರಿಂದ ಸರ್ವೋಪಿ ಆಯುರ್ವೇದ ಎಂದು ಭಾಷ್ಯಕಾರರು ಏಕವಾಕ್ಯ ಆ ರೀತಿ ಏಕವಾಕ್ಯ ಹೇಳಿದ್ದಾರೆ ಅಂತ. ಸರ್ವೋಪಿ ಎಂಬುದ ಶಂಕರಾಚಾರ್ಯರು ಕರ್ಮಕಾಂಡ ಜ್ಞಾನಕಾಂಡ ಸೇರಿಸ್ಕೊಂಡು ಸರ್ವೋಪಿ ಎಂಬುದ ಅವಾಗ ಇದನ್ನೇ ಹೇಳಿದ್ರು. ತಮೇತಂ ಬೀಜಾಂಶನೇನ ಕರ್ಮಕಾಂಡದಲ್ಲಿ ಇದನ್ನು ಕೊಡಬಹುದು. ಶಂಕರಾಚಾರ್ಯ ಸರ್ವೋಪಿ ಎಂಬ ಸರ್ವೇ ವೇದ ಇದನ್ನು ಕೊಡ್ಬೋದು. ಸರ್ವೇ ವೇದ ಕಟ್ಟದ್ದು. ಅದು ಉಪನಿಷತ್ ಭಾಗದಲ್ಲೇ ಕರ್ಮಕಾಂಡ ಅಲ್ವೇ ಅಲ್ಲ. ಈಗ ಎರಡಕ್ಕೂ ಏಕವಾಕ್ಯತೆ ಮಾಡ್ಬೇಕಂದ್ರೆ ಅಲ್ಲಿಗೆ ಕೊಡ್ಬೇಕಲ್ಲ. ಇಲ್ಲ, ವೇದ ಕರ್ಮಕಾಂಡನೇ ಅದನ್ನು ಇದಕ್ಕೆ ಮಾಡ್ತಾರೆ. ಕರ್ಮಕಾಂಡಕ್ಕೂ ಜ್ಞಾನಕಾಂಡಕ್ಕೂ ಏನ್ ಸಿದ್ಧಿಸ್ತಾ ಇದ್ದಾರೆ? ಕರ್ಮಕಾಂಡದಲ್ಲಿ ಬಂದಿರೋ ಯಾವುದೋ ಒಂದು ವಾಕ್ಯ ಅಂತ ಅದು ಮೋಕ್ಷಕ್ಕೆ ಬಂದಿರೋದ್ರಿಂದ ಎರಡು ಒಂದೇ ಅಲ್ಲಿದೆ. ಅದಕ್ಕೆ ಇದನ್ನ ತಗೊಂಡಿದಾರ ಇವಾಗ ವೇದ ಅಂತ ಇವನ್ ಹೇಳೋದು, ವೇದ ಇರೋದ್ ಕರ್ಮಕಾಂಡಕ್ಕೆ ಇವನ್ ಹೇಳೋದು ಅಲ್ಲಿ ಏಕವಾಕ್ಯತೆ ಮಾಡಕ್ ಜ್ಞಾನಕಾಂಡ ಬೇರೆ, ಕರ್ಮಕಾಂಡ ಬೇರೆ. ಎರಡಕ್ಕೂ ಏಕವಾಕ್ಯತೆ ತೋರಿಸ್ಬೇಕು.
ಎರಡು ಒಂದಕ್ಕೋಸ್ಕರ ಒಂದೇ ಪರ್ಪಸ್ಗೋಸ್ಕರ ಬಂದಿದೆ ಅದನ್ನ ಹೇಗೆ ತೋರಿಸ್ತೀಯಾ? ಕರ್ಮಕಾಂಡದ್ದೇ ವಾಕ್ಯ ಕರ್ಮಕಾಂಡವೂ ಬಂದಿರೋದು ಇನ್ನು ಆತ್ಮನ್ ತಿಳಿಸ್ಕೊಡೋದಕ್ಕೆ ಪರಮ ಪುರುಷಾರ್ಥ ಅಂತ ತೋರಿಸ್ತಾರೆ. ಸರ್ವವೇದ ಕರೆಕ್ಟ್ ಅದು ಉಪನಿಷತ್ ಭಾಗದಲ್ಲಿ ಅಶ್ವಾಕ್ಯ ಆಗಿದೆ. ಸರ್ವಪ್ರೇಮ ಭಾಷ್ಯವಾಕ್ಯ ಅದು. ಬರೋದು ನಾವೇ ಅದನ್ನ ಮುಂದೆ ತಗೊಂಡ ಅದ ಕರ್ಮ ಕಾಣದ ಒಳ್ಳೆ ಸಂಬಂಧ ಮಾಡ್ಬೇಕಲ್ಲ, ಏಕವಾಕ್ಯತೆ ತೋರಿಸ್ಬೇಕಲ್ಲ. ಕರ್ಮಕಾಂಡ ಬಂದಿರೋದು ಅದ ವೇದವನ್ನು ಅಲ್ಲ ಪರಮಾತ್ಮ ಅರಿಬೇಕಾದ್ರೆ ವೇದವನ್ನು ಅರಿಬೇಕು ಅಂತ ಹೇಳ್ತಿದ್ದ ನಾ ಅವೇದ ತಮ್ ಬೃಹಂತಂ ಅಂತೆ. ಅದಕ್ಕೋಸ್ಕರನೇ ಬಂದಿದೆ. ವೇದವನ್ನು ಪರಮಾತ್ಮನ ಅರಿಬೇಕಾದ್ರೆ ವೇದಂತ ನಾವೇದ ದೀರ್ಘ ವೇದವಿ ಮನತೆ ತಂ ಬೃಹಂತಂ ವಾ ಯೋ ದೇವಾನಾಂ ನಾಮಧಾ ಏಕ ಏವ ಸಗುಷಂ ಪೃಷ್ಟಂ ಭುವನ. ಯಾವ ಪರಮಾತ್ಮ ಎಲ್ಲ ದೇವತೆಗಳು ಹೆಸರಿಟ್ಟಿದ್ದಾನೋ ಅವನು ಒಬ್ಬನೇ ಇರತಕ್ಕವನು. ಕರ್ಮಕಾಂಡ ಹೇಳ್ತಾರೆ. ಸಂವಿಧಾನ ಯಾವಾಗ ಈ ಜಗತ್ತು ಸೃಷ್ಟಿ ಮಾಡಿದಾನೋ ನೀವು ಅದನ್ನು ಅರ್ಧೇ ಇದ್ದವರಾಗಿ ತಿಳಿದುಕೊಂಡ್ರು ಕರ್ಮಿಗಳ ಅಂತ ಹೇಳ್ತದೆ. ಅನ್ಯಜುಷ್ಮ ಕಮಂತರಂ ಭವಾತಿ. ನಿಮಗೆ ಆ ಪರಮಾತ್ಮ ಮಧ್ಯೆ ನೀನು ಅಡ್ಡಿದೆ, ವಿಜ್ಞಾನ ಅಂತ ಅಡ್ಡಿದೆ ಕಂಡ್ರು. ನಿತ್ಯತ್ವಕ್ಕೆ ವೇದಕ್ಕೆ ಆಚಾರ್ಯರೂಪ ನಿಶ್ಚಯ ನಿತ್ಯತ್ವಕ್ಕೆ ವಿಶೇಷ ಸುಖ ಸಂಪ್ರಾಪ್ತ ಅನರ್ಥ ಸರ್ವಾನರ್ಥನ್ನುತೆ ತಥಾ ಮುಕ್ತೇರ್ವಾಕ್ಮರ್ಥೋನ್ಯೋ ನೇಹ ಕಶ್ಚಿತ್ ಸಮೀಕ್ಷತೆ. ನುತೆ ನುತೆ ತಥಾ ಅರ್ವಾಕ್ ಇಲ್ಲಿ ಈ ಜ್ಞಾನದಿಂದ ಸಂಪೂರ್ಣ ಸುಖ ಸಂಪ್ರಾಪ್ತಿ ಆಗತ್ತೆ ಮತ್ತು ಹಾಗೆಯೇ ಎಲ್ಲ ಅನರ್ಥವೂ ನಾಶಿಸಿ ಹೋಗುತ್ತೆ. ಅದರಿಂದ ಮುಕ್ತಿಗಿಂತ ಕೆಳಗಿರ್ತಕ್ಕಂಥ ಪರಮಾರ್ಥ ಇದೆ ಪುರುಷಾರ್ಥ, ಅದನ್ನು ಪುರುಷಾರ್ಥ ಅಂತ ಕನ್ಸಿಡರ್ ಮಾಡಿಲ್ಲ. ಪುರುಷಾರ್ಥ ಅಂತ ಕನ್ಸಿಡರ್ ಮಾಡಿ ತಗೊಳ್ಳಲ್ಲ. ಮುಕ್ತಿಯಲ್ಲಿ ಎಲ್ಲಾ ಸುಖ ಪ್ರಾಪ್ತಿ ಆಗುವುದರಿಂದಲೂ ಬರ್ಕೊಳ್ಳಿ, ಎಲ್ಲಾ ಸುಖ ಪ್ರಾಪ್ತಿಯು ಮುಕ್ತಿಯಲ್ಲಿ ಪಡೆದದ್ದಾಗುವುದರಿಂದಲೂ, ಮುಕ್ತಿಯಲ್ಲಿ ಎಲ್ಲಾ ಸುಖ ಪ್ರಾಪ್ತಿಯೂ ಪಡೆದದ್ದಾಗುವುದರಿಂದಲೂ, ಅದರಿಂದಲೇ ಎಲ್ಲ ಅನರ್ಥದ ವಿನಾಶವು ಹಾಗೆ ಅದರಿಂದಲೇ ಎಲ್ಲ ಅನರ್ಥವು ನಿವಾರಣೆ ಆಗುವುದರಿಂದಲೂ, ಹಾಗೆಯೇ ಅನರ್ಥವು ನಿವೃತ್ತಿ ಆಗುವುದರಿಂದಲೂ, ಮುಕ್ತಿಗಿಂತ ಕೆಳಗಿರತಕ್ಕದ್ದು ಹೇಳಿರ್ತಕ್ಕದ್ದು ಯಾವುದೊಂದು ಮತ್ತೊಂದು ಪುರುಷಾರ್ಥ ಎಂಬುದಾಗಿ ಕಾಣದೇ ಇರುವುದರಿಂದಲೂ ನಂದಲೂ ಕಾಮ, ಮುಕ್ತಿಗಿಂತ ಕೆಳಗಿರುವಂತಹ ಪುರುಷಾರ್ಥವು ಯಾವುದೊಂದನ್ನು ಇಲ್ಲಿ ಜ್ಞಾನ ಕಾಣದ ಹೇಳಿಲ್ಲವಾದ್ದರಿಂದ ಅದೇ ಇದಕ್ಕೆ ವಿಷಯ, ಅದೇ ಪುರುಷಾರ್ಥ. ಇಹನ ಕಶ್ಯ ಸಮೀಕ್ಷೆ, ಇಹನ ವೇದಾಂತದಲ್ಲಿ ಮುಕ್ತಿಗಿಂತ ಕೆಳಗೆ ಪುರುಷಾರ್ಥ ಯಾವುದು ವೇದದಲ್ಲಿ ಇಹಾನ, ವೇದದಲ್ಲಿ ಮುಕ್ತಿಗಿಂತ ಕೆಳಗಿನ ಪುರುಷಾರ್ಥವು ಯಾವುದನ್ನು
ನೋಡಿ ತೋರಿಸ್ತಾ ಇಲ್ಲ. ಹೇಳಿ ಸ್ವರ್ಗಾದಿ ಹೇಳಿರ್ಬೋದು, ಪುರುಷಾರ್ಥ ಅಂತಿಲ್ಲ. ನಿನ್ನ ಅಪೇಕ್ಷಿತಕ್ಕೆ ಹೇಳಿದೆ ಅಷ್ಟೇ. ವೇದದಲ್ಲಿ ಹೇಳು ಕಾರಣ ವೇದದಲ್ಲಿ ಹೇಳುವುದು ಕಾಣುವುದಿಲ್ಲವಾದ್ದರಿಂದಲೂ ಈ ನಾವು ಹೇಳುವ ಅರ್ಥವೇ ಸರಿ. ಕರ್ಮಕಾಂಡಕ್ಕೆ ಸ್ವರ್ಗಾದಿ ಅರ್ಥ, ಜ್ಞಾನಕಾಂಡಕ್ಕೆ ಮೋಕ್ಷಾರ್ಥ, ಅಂದ್ರೆ ಏಕವಾಕ್ಯಕ್ಕೆ ಬರಲ್ವಲ್ಲ ಅಂದ್ರೆ ಅದಕ್ಕೆ ಹೇಳ್ತಿದ್ರೆ ಆಗ ಶಾಸ್ತ್ರದಲ್ಲಿ ದ್ವಿರೂಪಾಯ ಮುಕ್ತೇ ಅಧಸ್ತಾದನ್ಯೋ ನ ಕಶ್ಚಿತ್ ಉಪಮರ್ಥ ಸ್ವರ್ಗಾದೇ ಆದ್ಯಂತತ್ವೇನ ಫಲಾಭಾಸತ್ವ ತತ್ರ ಅಧ್ಯಯನ ವಿಧೇ ಅವಾಂತರ ವಿಧೀನಾಂಚ ಅಪರಿವಧಾನ ಮೋಕ್ಷಾರ್ಥತೆಯ ಯುಕ್ತ ಕಾಂಡಯೋ ಏಕವಾಕ್ಯತೇತಿ. ದ್ವಿರೂಪಾಯ ಮುಕ್ತಿ ಯಾವುದು? ಆಪೇಕ್ಷಿಕ ಮುಕ್ತಿ, ಆತ್ಯಂತಿಕ ಮುಕ್ತಿ. ಯಾಕೆ ತಗೊಂಡ್ರದನ್ನ ಆಂದಿಗಿರಿಗಳು ಶಾಸ್ತ್ರದ ದ್ವಿರೂಪಾಯ ಮುಕ್ತಿ ಅಂದ್ರೆ 2 ಪ್ರಕಾರವಾದ ಮುಕ್ತಿ ತಗೊಂಡ್ರು. ಆ ವಿಷಯ ಇಲ್ಲಿಲ್ಲ ಅಂತ. ನಿಮಗೆ ಉದಕ ಶಬ್ದೋ ಅವ್ಯಾಕೃತ ವಿಚಾರಾಯ ಬರಹ. ಇಲ್ಲಿ ಊರ್ಧ್ವಮಿತಿ ಅವ್ಯಾಕೃತ ವಿಚಾರೋಕ್ತಿ ಅಲ್ಲಲ್ಲ. ಮುಂದೆ 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 ಹೇಳ್ತೀವಿ ಅಂದ್ರೆ ಅವ್ಯಾಕೃತ ಪ್ರಕಾರ ಹೇಳ್ತೀವಿ. ಇಲ್ಲಿ ಊರ್ಧ್ವಮಿತಿ ಅವ್ಯಾಕೃತ ವಿಚಾರದ ಅಲ್ಲಿ ಹೇಳ್ತೀವಿ ಅಂತ. ಅವ್ಯಾಕೃತ ವಿಚಾರ ಏನೇನು ಹೇಳ್ಬೇಕು ಅನ್ಕೊಂಡಿದಾರೋ ಗೊತ್ತಿಲ್ಲ. ಅಂದ್ರೆ ಪುಟ್ಟಣ ಮಾಡೋ ಹಿಂಗೆ ಒಂದು ಹಿಂಗೆ ಇರಿ ವಾ 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 ಹಿಂಗೆ ಚಲ ವಾ ಹಿಂಗೆ ಚಲ ಸಂಸ್ಕೃತ ವಾ ವೇದ ಕಲಿಯ ವಾಡೋ. ವರಂದಿ ಆಯ್ತಾ. ವಿಶೇಷ ಸುಖ ಸಂಪ್ರಾಪ್ತಿ ಆಗುವುದರಿಂದಲೂ ಎಲ್ಲ ಅನರ್ಥದ ವಿನಾಶವಾಗುವುದರಿಂದಲೂ ಮುಕ್ತಿಗಿಂತ ಕೆಳಗಿರುವ ಪುರುಷಾರ್ಥವು ಇಲ್ಲಿ ಯಾವುದೊಂದು ಇಲ್ಲಿ ಕಾಣುವುದಿಲ್ಲವಾದ್ದರಿಂದ ಇಲ್ಲಿ ಕಾಣುವುದಿಲ್ಲ. ಆದ್ದರಿಂದ ಇದೇ ಸರಿಯಾದ ರೋಸು. ಮುಕ್ತಿಗಿಂತ ಕೆಳಗಿರುವ ಯಾವ ಪುರುಷಾರ್ಥ ಕಂಡು ಬರ್ತಾ ಇಲ್ಲ. ಮುಕ್ತಿಯ ಟಾಪ್ ಮೋಸ್ಟ್ ಹೈಯೆಸ್ಟ್ ಪುರುಷಾರ್ಥ. ಆದ್ದರಿಂದ ಅದಕ್ಕೆ ಇಲ್ಲಿ ಬಂದಿರೋದು. ಅಸಿದ್ಧಾರ್ಥಸ್ಯ ವಾ ಸಿದ್ಧಿ ಅನುಭೂತ್ಯೇಕಮಾತ್ರತಃ ಸರ್ವೋಪೀತಿ ವಚ ಸಿದ್ಧಿ ಸರ್ವಾತ್ಮೀಕ ಸಂವಿಧ. ಈ 3ನೇ ಅರ್ಥ ಇಲ್ಲ. ಸರ್ವೋಪಿ ಎಂಬೇದ 3ನೇ ಅರ್ಥ ಇಲ್ಲ. 2ನೇ ಅರ್ಥ ಆಯ್ತು ಸರ್ವೋಪಿ ಎಂಬೇದ. ಅದಕ್ಕೆ ಅಸಿದ್ಧಾರ್ಥಸ್ಯ ವಾ ಸಿದ್ಧಿ. ಓದೋ ಏನ್ ಮಾಡ್ತೀಯಪ್ಪ?
असिद्धार्थस्य वा सिद्धिः अनुभूत्यैकमात्रतः सर्वोऽपि इति मनस्सिद्धिः सर्ववाक्यानां असिद्धार्थस्य वा सिद्धिः अनुभूत्यैकमात्रतः सर्वः अपि इति वचः सिद्धिः वचःसिद्धिः सर्वा हि आत्मैकसंविदः ಅನುಭೂತ್ಯೇಕಮಾತ್ರತಃ ಅಸಿದ್ಧಾರ್ಥಸ್ಯ ವಾ ಸಿದ್ಧಿ ಮಾಡಿ ಅಸಿದ್ಧವಾಗಿರ್ತಕ್ಕಂಥ ಅರ್ಥ ಯಾವುದೋ ಅನುಭವಿಸಬಹುದಾದ ಆತ್ಮ ನಿಮಗಿನ್ನು ಸಿದ್ಧವಾಗಿದೆ ಇವಾಗ ಅದನ್ನು ಸಿದ್ಧಪಡಿಸೋಕ್ಕೋಸ್ಕರ ಬಂದಿದೆ ಈ ವಾಕ್ಯ ಸರ್ವೋಪೀತಿ ವಚಸ್ಸಿದ್ಧಿ ಸರ್ವೋಪೀತಿ ವಚಃ ಅಥವಾ ವಚಸ್ಸಿದ್ಧಿ ಅನುಭೂತ್ಯೇಕಮಾತ್ರತಃ ಅಸಿದ್ಧವಾಗಿರ್ತಕ್ಕಂತಹ ಅರ್ಥವಾಗಿರುವ ಆತ್ಮದ ಸಿದ್ಧಿಯು ಯಾಕಂದ್ರೆ ಅದು ಅನುಭೂತಿಯನ್ನು ಒಂದೇ ಪ್ರಮಾಣದಲ್ಲೇ ಗೊತ್ತಾಗೋದಿಲ್ಲ ಏಕ ಮಾತ್ರ ಅಂದ್ರೆ ಏಕ ಪ್ರಮಾತ್ರ ಅನುಭವವೆಂಬ ಒಂದೇ ಪ್ರಮಾಣದಲ್ಲೇ ಗೊತ್ತಾಗೋದಾದ್ರಿಂದ ಅದನ್ನು ಸಿದ್ಧಪಡಿಸೋಕ್ಕೋಸ್ಕರವಾಗಿ ಬಂದಿದೆ ಯಾಕೆ ಪುಟ ಹಿಂಗೆ ಈಶ್ವರ ಅದಮ್ಮ ಅದಕ್ಕೆ ದುಃಖಮ್ಮ ಅದು ಹದಿನೈದು ಆಮೇಲೆ ರಿಪೇರಿ ಹಾಕಿ ಆಮೇಲೆ ಬಂದಿ ಅಯ್ಯೋ ಆಮೇಲೆ ಕೊಟ್ರು ಆಮೇಲೆ ಎಷ್ಟಾಗ ಈಗ ಎಷ್ಟಾಗ ಬರಬೇಡ ಹಾ ಅಸಿದ್ಧಾರ್ಥವಾದ ಸಿದ್ಧಿಗಾಗಿ ಬಂದಿದೆ ಎಂದಲೂ ಮಾಡಿ ಸರ್ವಪ್ರೇಂಭೇದ ಅಸಿದ್ಧಾರ್ಥವಾದ ಅಸಿದ್ಧಾರ್ಥಸ್ಯ ಜಗತೆ ಅಂತ ಜಗತೆ ಜಗತಃ ಅಂದ್ರೆ ಅಸಿದ್ಧಾರ್ಥಸ್ಯ ಜಗತಃ ಸಿದ್ಧಿಃ ಅನುಭೂತ್ಯೇಕಮಾತ್ರತಃ ಆತ್ಮನಿಂದಲೇ ಸಿದ್ಧಿಸುತ್ತದೆ ಅನ್ನೋ ಅರ್ಥದಲ್ಲಿ ಇವರೇನ ತಗೊಂಡಿದ್ದಾರೆ. ಆಮೇಲೆ ಮುಂದಕ್ಕೆ ಸರ್ವ ಸರ್ವೋಪೀತಿ ವಚಃ ಸರ್ವಾ ಹಿ ಆತ್ಮೈಕ ಸಂವಿದಃ ಸಿದ್ಧಿಃ ಎಲ್ಲಾ ಜಗತ್ತುವೆ ಅದೇ ಪುನರುಕ್ತಿ ಆಗ್ತದೆ. ಹಾಗೆ ಅಸಿದ್ಧಾರ್ಥಸ್ಯ ಅನಾತ್ಮ ವಸ್ತುನಃ ದ್ವೈತ ವಸ್ತುನಃ ಸಿದ್ಧಿ ಹಾಗೆ ಮಾಡಿ ಮುಂದಕ್ಕೆ ಅದೇ ಸರ್ವೋಪೇಂ ವೇದ ಎಂಬ ವಾಕ್ಯವು ಅಸಿದ್ಧವಾದ ಅನಾತ್ಮ ವಸ್ತುವಿನ ಸಿದ್ಧಿಯು ಅನುಭೂತಿ ಸ್ವರೂಪವಾದ ಆತ್ಮಮಾತ್ರದಿಂದಲೇ ಎಂದು ಹೇಳುವುದಕ್ಕಾಗಿ ಬಂದಿದೆ ಅಂತಲೂ ಅರ್ಥ ಮಾಡಬಹುದು. ಅಸಿದ್ಧವಾಗಿರುವ ಅನಾತ್ಮ ಎಂಬ ಪದಾರ್ಥದ ಸಿದ್ಧಿಯು ಪ್ರಮಾಣಕ್ಕೆ ಇದು ಈ ಸರ್ವೋಪೇಂ ವೇದ ವಾಕ್ಯದಿದೆ ಅದು ಸರ್ವೋಪೇಂ ವಾಕ್ಯದ ಅರ್ಥ ಆತ್ಮವಸ್ತುವಿಂದಲೇ ಜಗತ್ಸಿದ್ಧಿ ಆಗುತ್ತೆ ಅಂತ ಇದ್ದಾರೆ. ಸರ್ವೋಪೇಂ ವಾಕ್ಯವು ಅಸಿದ್ಧವಾಗಿರ್ತಕ್ಕಂತಹ ಅನಾತ್ಮ ವಸ್ತುವಿನ ಸಿದ್ಧಿಯು ಅನುಭೂತಿ ಸ್ವರೂಪವಾದ ಆತ್ಮ ಮಾತ್ರದಿಂದಲೇ ಒಂದ್ ರೀತಿ ಪುನರುಕ್ತಿ ಆಗ್ತದೆ ಪೂರ್ವಾರ್ಧ ಉತ್ತರಾರ್ಧ. ಆಮೇಲೆ ಸರ್ವೋಪೀತಿ ಅದು ಅದರಿಂದಲೇ ಆ ಆತ್ಮೀಕ ಸಂವಿಧ ಸರ್ವಾಹಿ ವಚಃ ಆತ್ಮಮಾತ್ಮಿಕ ಸಂವಿಧ ಎಲ್ಲಾ ಶ್ರುತಿಯು ಆತ್ಮಮಾತ್ರದಿಂದ ಸಿದ್ಧವಾಗಿದೆ. ಅಲ್ಲ ಅನುಭೂತಿ ಏಕಮಾತ್ರ ಅಂದ್ರೂ ಅದೇ ಅಲ್ಲ, ಅದು ಅನಾತ್ಮ ಸಿದ್ಧಿ. ಇದು ಶ್ರುತಿ ವಾಕ್ಯ ಸರ್ವಾಹಿ ವಚಃ ಆತ್ಮೀಕ ಸಂವಿಧ ಇತಿ ಸಿದ್ಧ್ಯತೆ ತದ್ವಾಕ್ಯಂ. ಸರ್ವಾಹಿ ವಚಃ ವಚಃ ವಚ ಎಲ್ಲಾ ವೇದ ವಾಕ್ಯಗಳು ಆತ್ಮನೊಬ್ಬನೇ ಆತ್ಮ ಮಾತ್ರವಾದ ಅರಿವಿನಿಂದ ಸಿದ್ಧವಾಗುತ್ತೆ. ಇಲ್ಲಿ ಸರ್ವೋಪಿ ವೇದ ಎಂಬ ವಾಕ್ಯವು ಅಸಿದ್ಧವಾದ ಅನಾತ್ಮ ಪದಾರ್ಥ ಸಿದ್ಧಿಯು ಅನುಭವಭೂತ ಆತ್ಮದಿಂದಲೇ ಆಗುತ್ತದೆ. ಹಾಗೆಯೇ ಎಲ್ಲ ವೇದವಾಕ್ಯಗಳು ಕೂಡ ಆತ್ಮದ ಅರಿವಿನಿಂದಲೇ ಆತ್ಮ ಮಾತ್ರವಾದ ಅರಿವಿನಿಂದಲೇ ಸಿದ್ಧವಾಗುತ್ತದೆ. ಅದನ್ನೇ ಮಾಡುವುದು ಸಂವಿಧದ ವಚಸ್ಸಿದ್ಧಿ ಇದೆ. ವಚಃ ವಚಸಾಂಶ ಆತ್ಮಮಾತ್ರವಾದ ಅರಿವಿನ ಬಲದಿಂದಲೇ ಎಲ್ಲಾ ವಾಕ್ಯಗಳ ಸಿದ್ಧಿಯೂ ಆಗುತ್ತದೆ, ಶ್ರುತಿ ವಾಕ್ಯಗಳ ಸಿದ್ಧಿಯೂ ಆಗುತ್ತದೆ.
ಸಿದ್ಧಿನ ವಾಕ್ಯಕ್ಕೆ ಸೇರಿಸ್ಕೊಂಡಿರೋದು. ವಚಸ್ಸಿದ್ಧಿ ಅದು ಅಸಿದ್ಧಾರ್ಥಸ್ಯ ಸಿದ್ಧಿ, ಅಸಿದ್ಧಾರ್ಥಸ್ಯ ಅನಾತ್ಮವಸ್ತುನ ಸಿದ್ಧಿ, ಸರ್ವ ವಚಸ್ಸಿದ್ಧಿ. ಏನ್ ಮಾಡಿದ್ದೆ ಸರಿ ಹೋಗಿ ಪುನರುಕ್ತಿ ತರಾನೇ ಮಾಡ್ಬೇಕು. ಪೂರ್ವಾರ್ಧಕ್ಕೂ ಆತ್ಮನಿಂದಲೇ ಆತ್ಮವಸ್ತು ಸಿದ್ಧಿಸುತ್ತದೆ, ಆದ್ದರಿಂದಲೇ ಭಾಷ್ಯಕಾರರು ಈ ವಾಕ್ಯ ಬರ್ತಿದ್ದಾರೆ. ಅಲ್ಲಲ್ಲ ಖಂಡಿತವಾಗಿಯೂ ಆತ್ಮನಿಂದಲೇ ಎಲ್ಲವೂ ಸಿದ್ಧಿಸುತ್ತದೆ ಮಾಡಿ. ಅದು ಆತ್ಮೈಕಮಾತ್ರವಾದ ಅರಿವಿನಿಂದಲೇ ಎಲ್ಲಾ ವಾಕ್ಯವೂ ಸಿದ್ಧವಾಗುತ್ತದೆ. ಸರಿ ಹೋಗಿ. ವಚಸ್ಸಿದ್ಧಿ ಒಮ್ಮೆ ಮಾಡಿ. ಸರ್ವಾಸಾಂ ವಚಸಾಂ ಸಿದ್ಧಿ ವಚಸ್ಸಿದ್ಧಿ ಆತ್ಮೈಕಮಾತ್ರ ಸಂವಿಧ. ಅಸಿದ್ಧ ವಸ್ತು ಮತ್ತು ವೇದವಾಕ್ಯ ಅಂತ ತಗೊಂಡಿರೋದು. ವೇದವಾಕ್ಯ ಸಿದ್ಧಿ ಆಗೋದಕ್ಕೂ ಆತ್ಮ ಅರಿವೇ ಬೇಕು, ಅನಾಥ ಪ್ರಪಂಚ ಸಿದ್ಧಿ ಆಗೋದಕ್ಕೂ ಆತ್ಮ ಅರಿವೇ ಬೇಕು. ಎರಡು ಅಂಟಿ ಸಾಕ 11:30 ಆಯ್ತು. ಪುಟಣ ಮಾಡು.